ನಾಳೆ ದುಬೈ ಬ್ಯಾಂಕಿನಿಂದ ಹಣ ತರುತ್ತಿರುವ ಕಾರ್ತಿಕನ ಕಡೆಯವನಾದ ಕಿರಾತಕನ ದೇಹ, ಆ ಕಿರಾತಕನ ದೇಹ ಗಗನಕ್ಕೆ ಹಾರಿ ಅವನ ಪ್ರಾಣ ನಿಗರಿ ನಿಂಗಪ್ಪನ ಸೇರಲೇಬೇಕು. ಈ ನಾಗ ಮಾಡುತ್ತಿರುವ ಪ್ರತಿಯೊಂದು ಕಾರ್ಯಕ್ಕೆ ಕತ್ತಲೆ ಕಾರ್ಮಡವೇ ಅಡ್ಡಗೈಯಲಿ. ಈ ಸೃಷ್ಟಿಯೇ ಪ್ರಳಯವಾಗಿ ಜ್ವಾಲಾಮುಖಿಯೇ ಅಪ್ಪಳಿಸಲಿ. ಕಣ್ಣಿಟ್ಟ ಕಾರ್ಯ ಹಿಡಿದ ಹಠ ಎಂದು ಕೈ ಬಿಡುವನಲ್ಲ ಈ ನಾಗ. ಈ ನಾಗ ಹೇಳುವವನಲ್ಲ, ಹೇಳಿದ ಮೇಲೆ ಮಾಡುವವನು. ದಟ್ ಈಸ್ ನಾಗ. ಏಯ್ ಎಷ್ಟೊಂದು ಸುಂದರವಾಗಿದೆ ಈ ಪ್ರಕೃತಿಯ ಸೊಬಗು. ಎತ್ತ ನೋಡಿದ್ರತ್ತ ಹಸಿರು ಬಣವೇ ಕಾಣ್ತಾ ಇದೆ. ಆ ಕೋಗಿಲೆಗಳ ನಾದ, ಚುಳು ಚುಳು ಹರಿತಾ ಇರೋ ನದಿ, ಇವುಗಳನ್ನು ನೋಡ್ತಾ ಇದ್ರೆ ನನ್ನ ಮೈ ಮನಸ್ಸು ಪ್ರಚಲಿತಗೊಳ್ತಾ ಇದೆ. ನಿಜವಾಗ್ಲೂ ಈ ಪ್ರಕೃತಿಯ ಬಗಡ ಈ ಕಾಡಿನ ಮಧ್ಯದಲ್ಲಿಯೇ ಹಾಯಾಗಿ ಇಂಪಾಗಿ ಕೋಗಿಲೆ ಥರ ಹಾಡ್ತಾ ನವಿಲ್ ಥರ ಕುಣಿತಾ ಇರಬೇಕನ್ನೋದಕ್ಕೆ ಒನ್ಸ್ ಮೋರ್. ಕೋಗಿಲೆಯಂತೆ ಹಾಡಿ ನವಿಲಿನಂತೆ ಕುಣಿದ ನಿನ್ನ ನರ್ತನೆಗೆ ಕಲ್ಲು ಬಂಡೆ ಕೂಡ ಕರಗಿ ನೀರಾಗಿ ಹರಿಯಬೇಕು. ಯಾರು? ಈ ಕಾಡಿನಲ್ಲಿರುವ ಪ್ರತಿಯೊಂದು ಗಿಡ ಗಂಟೆ ಕಲ್ಲು ಬಂಡೆಗೆ ಪ್ರೀತಿಯಿಂದ ಕೇಳಿದರೆ ಪ್ರೇಮದಿಂದ ಕೂಗಿ ಕೂಗಿ ಹೇಳುತ್ತವೆ, ನಾನು ನಿಮ್ಮಣ್ಣನ ಕಡುವೈರಿ ಕಾರ್ತಿಕ್ ಅಂತ. ನೀವಾ ಇತ್ತ ಕಡೆ ಬಂದ ಕಾರಣ? ಈ ಕಾರ್ತಿಕ್ ಹತ್ತಿ ಸವಾರಿ ಮಾಡುವ ಕುದುರೆ ಇಲ್ಲಿರುವಾಗ ಕುದುರೆಯನ್ನು ಹುಡುಕಿಕೊಂಡು ಬರುವುದು ಸಹಜ ಅಲ್ಲವೇ ಇಂದ್ರ? ಅಂದ್ರೆ ನಿಮ್ಮ ಮಾತಿನ ಅರ್ಥ? ಕುದುರೆ ಎಂಬ ಹೆಣ್ಣು ನೀನೇ ಇಂದ್ರ. ನಿನ್ನನ್ನು ಹತ್ತಿ ಸವಾರಿ ಮಾಡುವ ಭೂಪತಿ ಗಂಡು ಈ ಕಾರ್ತಿಕ್. ನಾಲ್ಗೆ ಇದೆ ಅಂತ ಎಲುಬಿಲ್ಲದ ನಾಲ್ಗೆಯಿಂದ ಬಾಯಿಗೆ ಬಂದಾಗ ಮಾತಾಡಬೇಡ, ಎಚ್ಚರ. ನೋಡು, ಮರ್ಯಾದೆ ತೆಗೆದುಕೊಂಡು ಈ ನಿನ್ನ ಪುರುಷ ಲಕ್ಷಣವನ್ನು ಕಳೆದುಕೊಂಡು ಹೋಗ್ಬೇಡ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಇಂದ್ರ, ಹೊರಟು ಹೋಗಲು ಬಂದಿಲ್ಲ. ಬೇಲೂರಿನಂತ ಇತ್ತ ನಿನ್ನ ಶಿಲಬಾಲೆ ಅಂತಿರುವ ನಿನ್ನ ದೇಹಕ್ಕೆ ದೇಹ ಸುಖ ಉಂಡು, ನಿನ್ನ ದೇಹ ಸುಖ ಸವಿಯಲು ಬಂದಿರುವೆ. ಬಾ ಇಂದ್ರ ಬಾ. ಮುತ್ತಿನ ಮಳೆಗೈದು ನೀನು ನನ್ನ ದೇಹ ಸುಖ ಉಣ್ಣಲು ಬಂದರೆ ನಾನು ನಿನ್ನ ಪಾಲಿಗೆ ಬೆಂಕಿಯ ಸುರಿಮಳೆಯನ್ನೇ ಸುರಿದು ನಿನ್ನನ್ನು ಸುಟ್ಟು ಬೂದಿ ಮಾಡಬೇಕಾಗುತ್ತೆ. ಜೋಕೆ, ಆ ನಿನ್ನ ಬೆಂಕಿಯ ಸುರಿಮಳೆಯನ್ನು ಮೋಷ್ಟಿಯಲ್ಲಿ ಹಿಡಿದು ಬೀಸಾಕಿ ಉಪ್ಪಿ ನಿಂತಿರುವ ಈ ನಿನ್ನ ದೇಹದ ಕೊಬ್ಬಿಳಿಸಿ ನಿನ್ನ ದೇಹಕ್ಕೆ ಮುತ್ತಿರಿಸಲು ಬಂದಿರುವೆ. ಬಾ ಇಂದ್ರ ಬಾ. ಏಯ್ ನೋಡೋ, ತುಂಬಾ ಹಾರಾಡ್ತಾ ಇದೀಯಾ. ಈ ನಿನ್ನ ಹಾರಾಟನ ಹೀಗೆ ಮುಂದುವರಿಸಿದ್ರೆ ನನ್ನ ಅಣ್ಣನಿಗೆ ಹೇಳಿ ನಿನ್ನನ್ನು ಸಿಗದು ತೋರಣ ಕಟ್ಟಬೇಕಾಗುತ್ತೆ. ಎಚ್ಚರದಿಂದ ಇರು. ನನ್ನನ್ನು ಕಡೆದು ತೋರಣ ಕಟ್ಟುವಷ್ಟು ಎದೆಗಾರಿಕೆದೆಯಾ ನಿಮ್ಮಣ್ಣನಿಗೆ? ಅಣ್ಣ ತಮ್ಮರ ಕತ್ತನ್ನು ಕತ್ತರಿಸಿ ಅವರ ಆಸ್ತಿಯನ್ನು ಎತ್ತಿ ಹಾಕಿದನಲ್ಲ, ಅವನೇ ಅವ ಮಹಾಶೂರ ನಿಮ್ಮಣ್ಣ. ಬಡ ಎಸ್ ಬಸವರಾಜನ ಮಗಳಿಗೆ ನೌಕರಿ ಕೊಡಿಸುತ್ತೇನೆಂದು ಹೇಳಿ ಅವಳ ಶೀಲಗೈದು
ಅವಳನ್ನು ಕೊಲೆ ಮಾಡಿದನಲ್ಲ ಅವನೇ ಅವ ಮಹಾಶೂರ ನಿಮ್ಮಣ್ಣ. MLA ರಾಜಶೇಖರನ್ ಪರ್ಸನಲ್ ಸೆಕ್ಯೂರಿಟಿನಾಗಿ ಕೆಲಸ ಮಾಡಿ ಸಮಯ ಸಾಧಿಸಿ ಅವನ ಪ್ರಾಣ ತೆಗೆದು ಅವನ ಆಸ್ತಿಯನ್ನು ಕೊಳ್ಳೆ ಹೊಡೆದು ಶಿವನಾಗರೆಂಬ ಅವಳಿ ಜೋಳಿ ಮಕ್ಕಳನ್ನು ಬೀದಿ ಪಾಲು ಮಾಡಿ ಅದೇ ಶಿವನಾಗರೆಂಬ ಆಸ್ತಿಯಲ್ಲಿ ಮೆರೆಯುತ್ತಿದ್ದನಲ್ಲ ಅವನೇ ಅವ ಮಹಾಶೂರ ನಿಮ್ಮಣ್ಣ. ಅಷ್ಟೇ ಅಲ್ಲ ಇಂದ್ರ, ಬಡವರ ರಕ್ತನ್ನೇ ನೀರಿನಂತೆ ಕುಡಿದು ಅವರಿಂದ ಹಣ ದೋಚಿಕೊಂಡು ನನ್ನನ್ನು ಓದಿಸಿದನಲ್ಲ ಅವನೇ ಅವ ಮಹಾಶೂರ ನಿಮ್ಮಣ್ಣ. ನೋಡು ಇಂದ್ರ, ನಿಮ್ಮಣ್ಣನ ಗೊಡ್ಡು ಬೆದರಿಕೆ ಹೆದರುವನ್ನಲ್ಲ ಈ ಕಾರ್ತಿಕ್. ಒಮ್ಮನೆ ಬಂದು ಕಾರ್ತಿಕನ ಹೃದಯ ರಾಣಿ ನೀನಾಗು. ಬಾ ಇಂದ್ರ ಬಾ. ನೋಡು, ಕಂಡ ಹೆಣ್ಣು ಮಕ್ಕಳ ಬಗ್ಗೆ ಅವರ ಶೀಲದ ಬಗ್ಗೆ ಕೈ ಹಾಕ್ತಾ ಇದೆಯಲ್ಲ, ನೋಡು ಈ ಇಂದ್ರಾಳ ಕೈಯಿಂದಲೇ ಈ ನಿನ್ನ ಮರಣ ಎನ್ನುವುದನ್ನು ಮಾತ್ರ ಮಾಡಿಬೇಡವೋ ಜೋಕೆ. ಲೇ ಇಂದ್ರಿ, ನೀನು ಪಿಸ್ತೂಲ್ ತೋರಿಸಿದರೆ ಈ ಕಾರ್ತಿಕ್ ಬಿಟ್ಟು ಬಿಡುವನೆಂದು ತಿಳಿದಿರುವಿ ಆ ಬಂಡ ಹೆಣ್ಣ. ಈ ನಿನ್ನ ಜುಜುಬಿ ಪಿಸ್ತೂಲ್ ಈ ಕಾರ್ತಿಕನ ಒಂದು ನರ ಸಹ ಕತ್ತರಿಸಲು ಸಾಧ್ಯವಿಲ್ಲ. ಒಮ್ಮನೆ ಮಾತಿಗೆ ಮಾತು ಎಬ್ಬಿಸಿ ರೊಚ್ಚಿಗೆ ಎಬ್ಬಿಸಬೇಡ ಈ ಅವತಾರ ಪುರುಷನನ್ನು. ಹೆಣ್ಣುಗಳನ್ನು ಕಾಣದ ಕೋಣ ಆಗುದಿಲ್ವೇ ನಿನಗೆ? ಈ ರೀತಿ ವಿದ್ಯಾವಂತ ಹೆಣ್ಣು ಮಕ್ಕಳ ಕೈ ಹಿಡಿದು ಜಗ್ತಾ ಇದೆಯಲ್ಲ, ನಾಳೆ ಈ ವಿದ್ಯಾವಂತ ಹೆಣ್ಣು ಮಕ್ಕಳು ಬಂದು ನಿನ್ನ ಎದೆಗೆ ಒದ್ದು ಬುದ್ಧಿ ಕಳಿಸುತ್ತಾರೆ. ವಿದ್ಯಾವಂತ ಹುಡುಗಿಯರು ಇಂದ್ರ, ವಿದ್ಯೆ ಕಲಿಸಿದ ಗುರುವಿನೊಂದಿಗೆ ಕದ್ದು ಕಾಮ ಕ್ರೀಡೆ ಆಡೋ ಬಂಡ ಹೆಣ್ಣುಗಳಿಗೆ ಎದೆಗೆ ಒದ್ದು ಎದ್ದು ನಿಲ್ಲಬೇಕಿತ್ತು ಈ ನಿನ್ನ ವಿದ್ಯಾವಂತ ಹುಡುಗಿಯರು. ಕಲಿತವಳೆಂದು ಮನೆ ಜವಾಬ್ದಾರಿ ಕೊಟ್ಟರೆ ಮನೆಯಲ್ಲಿದ್ದ ಹಣವನ್ನು ದೋಚಿಕೊಂಡು ಹೋಗಿ ಮಿಣ್ಣನಿಗೆ ಕೊಡೋ ಹೆಣ್ಣುಗಳಿಗೆ ಎದೆಗೆ ಒದ್ದು ಎದ್ದು ನಿಲ್ಲಬೇಕು. ಕತೆ ಸಾಕಾ ಇನ್ನು ಬೇಕಾ? ಮುಚ್ಚ ಬಾಯಿ. ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟೊಂದು ತುಚ್ಛವಾದ ಹುಟ್ಟಿದ ಅಕ್ಕ ತಂಗಿಯರೇ ಇಲ್ಲವೇ? ಓಹೋ, ನಿನಗೂ ಕೂಡ ಒಡ ಹುಟ್ಟಿದ ಅಕ್ಕ ತಂಗಿಯರು ಇದ್ದಿದ್ದರೆ ಅವರು ಕೂಡ ಗಂಡನನ್ನು ಬಿಟ್ಟು ಮಿಂಡನೊಡನೆ ಚಕ್ಕಂದ ಮಾಡುತ್ತಿರಬೇಕಲ್ಲವೇ? ಗಂಗಾ ಮಾತೆ ಅಷ್ಟೇ ಪವಿತ್ರವಾದ ನನ್ನ ಅಕ್ಕ ತಂಗಿಯರಿಗೆ ಮತ್ತೊಬ್ಬರನ್ನು ಹೋಲಿಸಿ ಮಾತನಾಡಿದೆಯಾ ಕೆಟ್ಟ ಸೂಳೆ? ಇದು ನಿನ್ನ ಶೀಲದ ಗತಿ. ಮೊದಲು ಕೈ ಬಿಡಲೇ ಆ ಹುಡುಗಿಯನ್ನು. ನನ್ನ ಮಗನೇ, ನನ್ನ ಪ್ರೀತಿಯ ವಿಷಯದಲ್ಲಿ ಅಡ್ಡ ಬರವನು ನೀನವನಲ್ಲ ಬಡವ. ಈ ಕನ್ನಡ ನಾಡಿನಲ್ಲಿ ಗಂಡು ಮೆಚ್ಚಿದ ಗಂಡುಗಲಿಗಳ ಗಂಡ ನೆನೆಸಿಕೊಂಡಿರುವ ಸೂರ ಶಿವ. ಬರೀ ಶಿವ ಅಷ್ಟೇ ಅಲ್ಲಲೇ, ಗಂಡ ಹುಲಿಗಳ ಗಂಡ ಸಿಡದದ್ದ ಶಿವ. ಗಂಡು ಹುಲಿಗಳ ಗಂಡ ಶಿವ್ಯ. ಎಷ್ಟೋ ಮಂದಿ ಗಂಡು ಹುಲಿಗಳ ಗಂಡರೆಂದು ಹಾರಾಡಿದ ಎಷ್ಟು ಪುಂಡ ಪುರುಷರು ಸತ್ತಿಲ್ಲದೆ ಹತ್ತಿನಂತೆ ಹರನ ಪಾದ ಸೇರಿದ್ದಾರೆ ಈ ಅವತಾರ ಪುರುಷನ ಕೈಯಲ್ಲಿ. ಸುಮ್ಮನೆ ಈ ಚಿಟ್ಟಿಯನ್ನು ನನ್ನ ಕೈಗೆ ಕೊಟ್ಟು ಹೊರಟು ಹೋಗು ಮಗನೇ ಇಲ್ಲಿಂದ. ಲೇ ಮಗನೇ, ಇಂಥ ಬಣ್ಣದ ಚಿಟ್ಟೆಯನ್ನು ನಿಮ್ಮಂತ ಬಗಪಕ್ಷಿಯರ ಕೈಯಲ್ಲಿ ಬಿಟ್ಟು ಹೋಗಲು ಶಿವನೇನು ಸೀರೆ ತೊಟ್ಟಿಲ್ಲ. ನಿಮ್ಮಂತ ಕೆಟ್ಟ ಬಗಪಕ್ಷಿಯರ ರಕ್ತ ಕುಡಿಯಲೆಂದು ಹುಟ್ಟಿ ಬಂದಿದ್ದಾನೆ ಗಂಡುಗಲಿಗಳ ಗಂಡಿಸಿಕೊಂಡಿರುವ ಸೂರ ಶಿವ. ಶಿವ ಗಂಡು ಹುಲಿಗಳ ಗಂಡ ನಾನೆಂದು ಹಾರಾಡಿದ ಗರ್ವ ಮುರಿದು ಕಾಲಡಿ ಹಿಡಿದುಟ್ಟು ಮೆಟ್ಟು ಸೀಳಬೇಕಾಗುತ್ತೆ ಮಗ. ನಿನ್ನ ಕೋಪಿದ ಮೆಟ್ಟು ಸೀಳುತ್ತೇನಂತ ಬಂದ ನಿಮ್ಮಂತ ಬಂಡ ಜಾತಿ ಮತಹೀನ ಕುನ್ನಿಗಳಿಗೆ ತುಂಡು ತುಂಡಾಗಿ ಕತ್ತರಿಸಿ ಅವರ ರಕ್ತವನ್ನು ಕುಡಿಯಲು ಹುಟ್ಟಿ ಬಂದಿದ್ದಾನೆ ಈ ಗಂಡುಗಲಿಗಳ ಗಂಡ ನೆಲೆಸಿಕೊಂಡಿರುವ ಸೂರ ಶಿವ. ಕನ್ನಡಿಗ ಶಿವ್ಯ ವೀರ
ಕನ್ನಡಿಗೆ ಎಂಬ ಎದೆಗಾರಿಕೆಯಲ್ಲಿ ದಮ್ಮಿತ್ತರೆ ಮಗನೇ, ಆ ನಿಮ್ಮ ಹೊಲದಲ್ಲಿ ಸರಾಯಿ ಫ್ಯಾಕ್ಟ್ರಿ ಕಟ್ಟುತ್ತಿರುವನಲ್ಲ ನರಹಂತಕ, ಅವನಿಗೆ ತೋರಿಸಬೇಕಿತ್ತು ಮಗನೇ ಈ ನಿನ್ನ ಗಂಡತನದ ಪೌರುಷವನ್ನು. ಲೇ ಮಗನೇ, ಮತ್ತೆ ಎತ್ತದಿರು ನನ್ನ ಆಸ್ತಿಯ ಹೆಸರನ್ನು. ಮತ್ತೆ ಎತ್ತಿದರೆ ನನ್ನ ಆಸ್ತಿಯ ಸೇಡು ಸಿಡಿದೆದ್ದು ಹೊರ ಬರ್ತಾ ಇದೆ ಈ ನನ್ನ ಕೈಯಲ್ಲಿ. ಹೆಣವಾಗಿ ಬಿಡುತ್ತೀಯ ಮಗನೇ, ಹುಷಾರ್. ಸೇಡು ಲೇ ಶಿವ್ಯ, ಹಾಗೆ ಹಲ್ಲು ಗೆತ್ತ ಹೊಲಿಯಂತೆ ಹಾರಾಡುತ್ತಿರುವೆಯೋ ಮಗನೇ, ಈ ನಿನ್ನ ಹಾರಾಟ ತೂರಾಟ ನನ್ನ ಮುಂದೆ ನಡೆಯುವುದಿಲ್ಲ. ಕೆಳದಲ್ಲೇ ಸೂಟ್ ಮಾಡಿ ಬಿಸಾಕಿ ಬಿಡುವನು ನಿನ್ನನ್ನು. ಮಗನೇ, ಪಿಸ್ತೂಲಿಗೆ ಹೆದರುವ ಹೇಡಿಯಲ್ಲ ಈ ಶಿವ. ನೀನು ಪಿಸ್ತೂಲ್ ತೋರಿಸುವ ನಿನ್ನ ಕೈಗಳನ್ನು ಕತ್ತರಿಸಿ ಇಲ್ಲೇ ನನ್ನ ಮಗನೇ ಸಾಯಿಸಿಬಿಡ್ತೀನಿ, ಹುಷಾರ್. ಏ ಬಡ ಕೊನ್ನಿ, ನೀನು ನನ್ನಿಂದ ಇವಳಿಂದ ರಕ್ಷಿಸಿದ ಮಾತ್ರಕ್ಕೆ ದೊಡ್ಡ ಪುಂಡ ಪುರುಷನೆಂದು ತಿಳಿಯಬೇಡಲೇ ಬಡವ. ಇದರ ಸೇಡು ಇಂದಲ್ಲ ನಾಳೆ ಆದರೂ ನಾ ತೀರಿಸಿಕೊಡದಿದ್ದರೆ ನನ್ನ ಹೆಸರು ಕ್ರಾಂತಿ ಕಿಡಿ ಖತರ್ನ ಕಾರ್ತಿಕನೇ ಅಲ್ಲ. ದಿವ್ಯಾ, ಬರ್ತೀನಿ ಮಗನೇ. ಪಂಡ ಬೋಸಿಡಿ ಮಗನೇ, ಹೋಗಲೇ ಮಗನೇ ಹೋಗು. ನಿಮ್ಮಂತ ಹೇಡಿಗಳನ್ನು ಹೆದರುವನಲ್ಲ ಈ ಶಿವ. ನೀನು ನಾನು ಈ ಊರಿನ ಆಗರ್ಭ ಶ್ರೀಮಂತ ನರಹಂತಕನ ತಂಗಿ ಇಂದ್ರ ಅಂತ. ಓ ನೀನಾ? ಆ ನನ್ನ ನಡುವರಿ ನರಹಂತಕನ ತಂಗಿ ಇಂದ್ರ. ಇರಲಿ, ನಾನೀಗ ಬರುತ್ತೇನೆ. ನೀನು ನಿಲ್ಲಿಸಿ ನನಗೆ ಏನು ಹೇಳ್ತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಮಯಕ್ಕೆ ಸರಿಯಾಗಿ ಬಂದು ಈ ಪಾಪಿಯ ಬಂಧನದಿಂದ ನನ್ನನ್ನು ಪಾರು ಮಾಡಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ಶಿವ, ನಿಮ್ಮ ಧೈರ್ಯ ಸಾಹಸಕ್ಕೆ ನಾನು ತುಂಬಾ ಮೆಚ್ಚಿದ್ದೇನೆ ಅಂತ ಹೇಳ್ತಾ ಇದ್ದೀರಾ. ಐ ಲವ್ ಯು ಅಂತ ಹೇಳ್ತಾ ಇದ್ದೀರಾ ತಾನೇ? ಹೌದು, ಇರೋ ವಿಷಯನ ಖಂಡಿತವಾಗ್ಲೂ ಸತ್ಯವಾಗಿ ಹೇಳ್ತಾ ಇದ್ದೀರಲ್ಲ. ನೋಡಿ ಇಂದ್ರ, ಗುಲಾಬಿ ಹೂವು ನೋಡಲು ಅಂದವಿದೆ ನಿಜ, ಆದರೆ ಆ ಹೂವು ಕೈಯಲ್ಲಿ ಹಿಡಿದಾಗಿ ಮಾತ್ರ ಗೊತ್ತಾಗುತ್ತದೆ ಅದರ ಸುತ್ತಮುತ್ತಲಲ್ಲಿ ಎಲ್ಲ ಮುಳ್ಳಿರುತ್ತದೆ ಎಂದು. ನೀನು ಹೂವು, ನಾನು ಮುಳ್ಳು. ಮೇಲಾಗಿ ನೀನೊಬ್ಬಳು ಶಾಲೆ ಕಲಿತ ಹೆಣ್ಣು, ನಾನೊಬ್ಬ ಶಾಲೆ ಕಲಿಯದ ಹಳ್ಳಿಯ ಹುಮ್ಮ. ನೋಡಿ ಶಿವು, ನೀರಿನಲ್ಲಿ ಈಜುವ ಮೀನಿಗೆ ಈಜು ಕಲಿಸುವುದು, ಆಕಾಶದಲ್ಲಿ ಹಾರಾಡೋ ಹಕ್ಕಿಗೆ ಹಾರಾಟವನ್ನು ಕಲಿಸುವುದು ತಿಳಿದವರಾದ ವಿದ್ಯಾವಂತರ ಲಕ್ಷಣವಲ್ಲ. ನೀನೊಬ್ಬ ಶಿಕ್ಷಿತನಂತೂ ಗೊತ್ತಿದ್ದರೂ ಕಡ ನಿನ್ನನ್ನು ಶಿಕ್ಷಿತನನ್ನ ಮಾಡಿ ನಾನು ಹಠ ಸಾಧಿಸಿದ್ದೇನೆ. ನಿನ್ನನ್ನೇ ಕೈ ಹಿಡಿದು ನಿನ್ನ ಸತಿಯಾಗಿ ಬಾಳ್ಬೇಕು ಅಂತ ನಾನು ಮನಸಾರೆ ಬಯಸ್ತಾ ಇದ್ದೇನೆ. ಇದಕ್ಕೆ ದಯವಿಟ್ಟು ನೀವು ಆಯ್ತು. ಆ ನನ್ನ ತಂದೆ ರಾಜಭಾಕ್ಷರನ ಇಚ್ಛೆಯಂತೆ ಆಗಲಿ. ಚಿನ್ನ, ನಿನ್ನ ಮುದ್ದಾದ ತುಟಿಯಲ್ಲಿ ಒಂದು ಮುತ್ತನ್ನು ಚುಂಬಿಸುವಿಯಾ? I love you.
ಚಿನ್ನ ಐ ಲವ್ ಯು ಐ ಲವ್ ಯು ಐ ಲವ್ ಯು ಪ್ರೀತಿಗಾಗಿ ಕರ್ಮ ನನ್ನ ಮಗನೇ ನೆಂತಿಗೋ ಎಲ್ಲದಿದ್ದರೆ ನಿನ್ನನ್ನು ದೊಡ್ಡ ದೊಡ್ಡ ಕತ್ತರಿಸಾಕ್ಬಿಡ್ತೀನಿ ಮಗನೇ. ಮಿಸ್ಟರ್, ನನ್ನನ್ನು ನಿಂತುಕೊಂಡು ಹೇಳುವ ನೀನ್ ಯಾರು? ನಾನು ಯಾರು? ಈ ಭೂಗತ ಲೋಕದಲ್ಲಿ ಜನಿಸಿರುವ 84 ಕೋಟಿ ಜೀವರಾಶಿಗಳನ್ನು ಕೇಳಿದರೆ ತಲೆ ಎತ್ತಿ ಹೇಳುತ್ತವೆ ಈ ಅಂಡರ್ವರ್ಲ್ಡ್ ಡಾನ್ ನಾಗನ ಹೆಸರನ್ನು. ನೀನು ಯಾವ ಡಾನಾದರೇನೋ ನನ್ನ ತಂಟೆಗೆ ಬಂದರೆ ನಿನ್ನ ರುಂಡ ಮುಂಡದಿಂದ ಬೇರ್ಪಡಿಸುವೆ. ಬಲು ಎಚ್ಚರ ಎಚ್ಚರ. ಅದು ಅದು ಈ ನಾಗನಿಗೆ ಎಚ್ಚರ. ಲೇ ಕೊತ್ತೆ, ಮರ್ಯಾದೆಯಿಂದ ಈ ನಿನ್ನ ಕೈಲಿರುವ ಸುಟಿಕೇಸ್ ನನಗೆ ಒಪ್ಪಿಸಿ ಇಲ್ಲಿಂದ ಹೊರಟು ಹೋಗೋ. ಇರದಿದ್ದರೆ ದುಬೈಯಿಂದ ಈ ದುಡ್ಡು ನಿನಗೆ ತಂದು ಕೊಡಲು ನಾನು ಕೈಲಾಗದ ಹೇಳಿಯಲ್ಲ. ನನ್ನ ಜೀವ ಹೋದರೂ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ಈ ದುಡ್ಡು ಮಾತ್ರ ನಿನಗೆ ಕೊಡಲ್ಲ. ಕೊಡದೆಂದರೆ ನನ್ನ ದೇಹ ಛತ್ರ ವಿಚಿತ್ರವಾಗುವುದು ಈ ನಾಗನ ಕೈಯಲ್ಲಿ. ಏ ಮಗನೇ, ಮುಗಿಯಿತು ನಿನ್ನ ಕತೆ. ಈ ನಾಗ ಅಡಿ ಇಟ್ಟರೆ ಬಿರಿಯುತ್ತೆ ಭೂಮಿ, ಕೈ ಎತ್ತಿದರೆ ತತ್ತರಿಸುತ್ತದೆ ಆಕಾಶ, ಕೆರಿ ಎತ್ತಿದರೆ ನಡುಗುತ್ತದೆ ಈ ಸೃಷ್ಟಿ. ಅಂದಾಗ ಈ ನಾಗನ ಕಣ್ಣು ತಪ್ಪಿಸಿ ಈ ಭೋಗದ ಲೋಕದಲ್ಲಿ ಯಾವನರ ಬಳಿಯಿಂದ ಬದುಕಲು ಸಾಧ್ಯವಿಲ್ಲ. ಈ ನಾಗನನ್ನು ಎದುರು ಹಾಕಿಕೊಳ್ಳುವುದು ಒಂದೇ, ಬಟ್ಟೆಯಲ್ಲಿ ಬೆಂಕಿ ಕಟ್ಟಿಕೊಳ್ಳುವುದು ಒಂದೇ. ತಂಗಿಯ ವ್ಯಾಮೋಹದಲ್ಲಿ ಬಳಲುತ್ತಿರುವ ಈ ವಸಂತ ತಂಗಿಯ ನೆನಪಿನಲ್ಲಿ ಕಳೆಬೇಕೆಂದಿದ್ದೆ. ಆದರೆ ನನ್ನ ತಮ್ಮಿಂದಿರು ಸಾಗರ ಮತ್ತು ಶಿವ ಕೂಡಿ ನನ್ನನ್ನು ಜೋಡಿಯನ್ನಾಗಿ ಮಾಡಿ ನನ್ನ ಮದುವೆ ಮಾಡಿದ್ರು. ಆದರೂ ನನ್ನ ತಂಗಿಯಂತೆ ಈ ನನ್ನ ಸಂಸಾರವನ್ನು ನನ್ನ ಹೆಂಡತಿ ಗೀತಾ ಬಗೆಹರಿಸಿಕೊಂಡರೆ ಸರಿ, ಇಲ್ಲದಂದರೆ ನನ್ನ ಬಾಳು ಕಣ್ಣೀರಿನ ಗೋಳಾಗಬಾರದು. ರಾಜಪಕ್ಷವರ ನೀನೇ ಕಾಪಾಡಪ್ಪ. ಗೀತಾ, ಕರೆದ್ರ ಸ್ವಾಮಿ? ಗೀತಾ, ನನ್ನ ತಮ್ಮಂದಿರಿಗೆ ಹೊಲಕ್ಕೆ ಬುತ್ತಿ ತಗೊಂಡು ಹೋಗಬಾರ್ದು. ನಿಜ ಸ್ವಾಮಿ, ಹೊಲಕ್ಕೆ ಬುತ್ತಿ ತೆಗೆದುಕೊಂಡು ಬಾರದಂತೆ ಮೈದನರು ಆಹಣೆ ಮಾಡಿದ್ರು. ಇನ್ನೇನು ಊಟಕ್ಕೆ ಮನೆಗೆ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಗೀತಾ, ನಿನ್ನ ಮೈದರನ್ನು ಎಷ್ಟು ಒಳ್ಳೆಯವರು ಗೊತ್ತಾ? ಗೀತಾ, ನನ್ನ ತಮ್ಮಿಂದರು ನನ್ನ ಅತ್ತಿಗೆ ಈ ಬೇಗೆ ಬಿಸಿಲಲ್ಲಿ ಬುತ್ತಿ ತಗೊಂಡು ಹೋದರೆ ಅತ್ತಿಗೆ ಬಾಡಿದಾಳು ಬಿಸಿಲಲ್ಲಿ ಅಂತ. ತಮ್ಮಿಂದರು ಅದಕ್ಕೆ ಮನೆಗೆ ಬಂದು ಊಟ ಮಾಡ್ತಾರೆ. ನಿಜ
ನಿಜ ಸ್ವಾಮಿ ನಿಮ್ಮ ಮಾತು. ಸೂರ್ಯ ಚಂದ್ರನಂತಿರೋ ನನ್ನ ಮೈದುನರು, ಅಂಥ ಮೈದುನರನ್ನು ಪಡೆದ ಅತ್ತಿಗೆ ಆದ ನಾನು ನಿಜವಾಗ್ಲೂ ಭಾಗ್ಯಶಾಲಿ ಸ್ವಾಮಿ. ಹಾಂ, ನನ್ನ ಮೈದುನರು ಬರೋರು ಸಮಯ ಆಯಿತು. ನಾನು ಅವ್ರಿಗೆ ಊಟಕ್ಕೆ ಸಿದ್ಧತೆ ಮಾಡ್ತೀನಿ. ಮೈದೂರರ ಊಟದ ಜೊತೆಗೆ ಈ ನನ್ನ ಪತಿರಾಯನ ಊಟ ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ನೋಡು ಗೀತಾ, ಈ ನಿನ್ನ ಗಂಡನ ಮನ ತಣಿಯುವ ಹಾಗೆ ಒಂದು ಸುಂಕುದುರ ಗೀತೆಯನ್ನು ಹಾಡಬಾರ್ದೆ. ನನ್ನ ನೊಲವೇ ನನ್ನ ಚೆಲುವೆ ಬರಿವಾರೆ ಬಳಿಗ ಬಂದು ನೀಡು ಸಿಹಿ ಮುತ್ತಿನ ಕಾಣಿಕೆ ನಿವಾರಿನ ಸನಿಹತೆ ಈ ನಿನ್ನ ಮುದ್ದಾದ ತುಟಿಯಿಂದ ಒಂದು ಮುತ್ತನ್ನು ನೀಡಿ ನನ್ನ ಮನತನಸಿ ಸಿಹಿ ಮುತ್ತಿನ ಅಣ್ಣ, ಅತ್ತಿಗೆ. ಈಗ ಬಂದ್ರ ಹೊಲ್ಲಿಂದ? ಹೌದಣ್ಣ, ಈಗ ಬಂದೆ. ಅತ್ತಿಗೆ, ಹೊಲದಲ್ಲಿ ಕೆಲಸ ಮಾಡಿ ತುಂಬಾ ಹಸುವಾಗಿದೆ, ಊಟಕ್ಕೆ ಕೊಡು ಬನ್ನಿ ಅತ್ತಿಗೆ. ಹಾಗೆ ಆಗ್ಲಪ್ಪ, ಕೈಕಾಲ ಮುಖ ತೊಳ್ಕೊಂಡು ಬನ್ನಿ, ಊಟಕ್ಕೆ ಬಡಿಸ್ತೀನಿ.
ಗೀತಾ, ನಿನ್ನ ಮೈದುನರಿಗೆ ಊಟ ಬಡಿಸುವುದಕ್ಕಿಂತ ಮುಂಚೆ ಒಂದು ಭಾಷೆ ಕೊಡ್ತೀನಿ. ಏನದು ಸ್ವಾಮಿ? ನೋಡು ಗೀತಾ, ನನ್ನ ತಮ್ಮಂದಿರು ತಂದೆ ತಾಯಿ ಇಲ್ಲದ ತಪ್ಪದಿಗಳು. ನೋಡು ಗೀತಾ, ನನ್ನ ತಮ್ಮಂದಿರು ಯಾವುದೇ ಸಿಟ್ಟಿನ ಆವೇಶ ನನ್ನ ತಮ್ಮಿದರು ನಿನ್ನ ಮೇಲೆ ರೇಗಾಡಬಹುದು, ಎತ್ತಬಹುದು, ಮರು ಉತ್ತರ ಕೊಡುವುದಿಲ್ಲೆಂದು ಭಾಷೆ ಆಗ್ಲಿ ಸ್ವಾಮಿ, ನೀವು ಹೇಗೆ ಹೇಳ್ತೀರೋ ನಾನು ಹಾಗೆ ಮಾಡ್ತೀನಿ. ಇದೇ ಸಂತೋಷದಲ್ಲಿ ನಮ್ಮೆಲ್ಲರ ಸಂತೋಷ ಪಡುತ್ತಮ್ಮ. ನಿಮ್ಮ ಇಷ್ಟ ಇದ್ದಂತೆ ಆಗ್ಲಿ ಬೈದಿನ. ಮನೆಯಲ್ಲಿ ದಿನಗೂಲಿ ನೋಡಿ, ಬಿಸಿ ಬಿಸಿ ಅಡಿಗೆ ಮಾಡ್ತಿದ್ರು ಸೇರಿ ಒಟ್ಟಿಗೆ ಊಟ ಮಾಡ ಬನ್ನಿ. ಅಲ್ಲ ನೋಡಿದೆಯಾ, ಇಂಥ ಚಿನ್ನದಂತ ಅತ್ತಿಗೆ ಪಡಿಬೇಕಾಗಿದ್ರೆ ನಮ್ದು 7 ಜನ್ಮದ ಪುಣ್ಯವೇ. ಅಂತ ಅತ್ತಿಗೆ ಮತ್ತೆ ನಮಗೆ ಹುಟ್ಟಿ ಬರಲಿ ಅಂತೇಳಿ ಆ ರಾಜವಾಕ್ಷರ ಹತ್ರ ಬೇಡಿಕೊಳ್ಳುತ್ತೇನೆ. ಆಯ್ತಪ್ಪ, ನಿಮ್ಮ ಇಷ್ಟದಂತೆ ಆಗಲಿ. ನಿಮ್ಮ ಅತ್ತಿಗೆ ಕರೆದುಕೊಂಡು ಊಟ ಮಾಡಿ.
ಈ ನರಹಂತಕ ಕಂಡಿಟ್ಟ ಕಾರ್ಯ ಇಟ್ಟ ಗುರಿ ಇದುವರೆಗೆ ಎಂದು ತಪ್ಪಿಲ್ಲ, ತಪ್ಪುವುದೂ ಇಲ್ಲ. ಅಂತೆ ಅಂತೆ ನಾನು ಕಣ್ಣಿಟ್ಟ ಚಂದ್ರಾಳ ಶೀಲ, ನಾನು ಕಣ್ಣಿಟ್ಟ ಚಂದ್ರ ತನ್ನ ಶೀಲವನ್ನು ಕಳೆದುಕೊಂಡು ಕೊನೆಗೂ ಯಮನ ಪಾದ ಸೇರಿದಳು. ಬಟ್ ಕಣ್ಣಿಗೆ ನಟ್ಟ ಸುರ ಸುಂದರಿಯರ ಶೀಲ ಸುಖ ಸವಿದು ಅವರನ್ನು ಯಮಲೋಕಕ್ಕೆ ಕಳಿಸುವುದೇ ಈ ನರಹಂತಕನ ಹಠ. ಶಿವ, ಇಷ್ಟಕ್ಕೆ ನನ್ನ ಸೇಡಿನ ಕಿಡಿ ನಂದಿತೆಂದು ನೀನು ತಿಳಿಯಬೇಡ. ಇನ್ನು ಮುಂದೆ ನಿನ್ನ ಅತ್ತಿಗೆ ಆಗಿ ನಿನ್ನ ಮನೆಯಲ್ಲಿ ಕಾಲಿಟ್ಟ ಗೀತಾಳ ಶೀಲ ಈ ನರಹಂತಕನ ಕಾಮದ ಬಲೆಗೆ ಸಿಕ್ಕು ಒಡೆದು ಮಣ್ಣಿನ ಮಡಿಕೆಯಾಗಲೇಬೇಕು. ಶಿವ, ಇದಕ್ಕೂ ನೀನು ಬಗ್ಗದಿದ್ದರೆ ಇನ್ನು ಮುಂದೆ ನಿನ್ನ ಪ್ರಯಾಣ, ಜೈಲಿನಲ್ಲಿ ನಿನ್ನ ವಾಸ. ಕರ್ನಾಟಕದ ಹದ್ದಿಗಿನ ಶ್ರೀಮಂತ ಶಿವ ನಾನೆಂದು ಗುಡ್ಡದೆತ್ತರಕ್ಕೆ ಹಣ ಗಳಿಸಿ ನಿಂತಿರುವ ಕಾರ್ತಿಕ್, ನೀ ಗಳಿಸಿದ ಸಿರಿ ಸಂಪತ್ತೆಲ್ಲ ಈ ಗಂಡುಗಲಿ ಎಂಬ ಶಿವದ ಮರ್ಯಾದ ಈ ನಾಗನ ಶೇಡೆಂಬ ಸಿಡಿಲಿನ ಹೊಡೆತಕ್ಕೆ ಸಿಕ್ಕು ನುಚ್ಚು ನೂರಾಯಿತು. ಅರ್ಥಾತ್ ಇಂದಿನಿಂದ ನೀನು ಬೀದಿ ಭಿಕ್ಷಕ. ಯಾರಿಂದ? ಈ ಕಿಲ್ಲರ್ ನಾಗನಿಂದ. ಮಗನ ನಿಲ್ಲು. ಹುಲಿ ಅಂತಿರುವ ಈ ಕಾರ್ತಿಕನ ಮನೆಗೆ ನುಗ್ಗಿ ಹಣದೋಚಿಕೊಂಡು ಹೋಗುವಷ್ಟು ಧೈರ್ಯ ಬಂದಿದ್ದೇನಲ್ಲ ನಿನಗೆ? ಕಾರ್ತಿಕ್, ಇದು ನಿನ್ನ ಮನೆಯಾದರೇನೋ ಇಂಟರ್ನ್ಯಾಷನಲ್ ಟೆರರಿಸ್ಟ್ ಮನೆಯಾದರೆ ನನಗೇನೋ? ಹಸಿದ ಹೆಬ್ಬುಲಿಯಂತೆ ನುಗ್ಗಿ ಕೈಗೆ ಸಿಕ್ಕವರನ್ನು ಕತ್ತರಿಸುತ್ತ ಕಣ್ಣಿಗೆ ಕಂಡುದನ್ನು ದೋಚಿಕೊಂಡು ಹೋಗುವುದೇ ಈ ನಾಗನ ಹೊಟ್ಟು ಗುಣ. ಚಿಕ್ಕವರನ್ನು ಕತ್ತರಿಸಿ ಕಂಡದನ್ನು ದೋಚಿಕೊಂಡು ಹೋಗಲು ಇದೇನು ನಿಮ್ಮಪ್ಪನ ಮನೆ ಎಂದು ತಿಳಿದಿರುವಿ? ಆ ಕುತ್ತೆ ಅಲ್ಲಲೇ ಕತ್ತೆ. ಕಂಡ ಬಡವರ ಚಂಡನ್ನು ಮರೆದು ಬಡವರ ಆಸ್ತಿಯನ್ನು ಕಸಿದುಕೊಂಡು ಅವರ ಆಸ್ತಿಯನ್ನು ಮೆರೆಯುತ್ತಿರುವ ನಿಮ್ಮಂತ ಬಂಡ ಶ್ರೀಮಂತರ ಶಿರ ಕತ್ತರಿಸಿ ಶಿವನ ಪಾದಕ್ಕೆ ಪಾರ್ಸಲ್ ಮಾಡುವುದಕ್ಕಾಗಿ ಧರೆಯಿಂದ ಸಿಡಿದು ಬಂದ ಮಿಡಿ ನಾಗರ 110 ಹಳ್ಳಿಗೆ ಪುಂಡ ಪುರುಷರೆನಿಸಿಕೊಂಡಿರುವ ಈ ಕಾರ್ತಿಕನಿಗೆ ಮಿಡಿ ನಾಗರವೆಂದು ಹೆದರಿಕೆ ತೋರಿಸುತ್ತಿರುವೆಯಾ ಬಡಕೊಂದಿ? ಪುಂಡ ಪುರುಷ ಲೇ ಕಾರ್ತಿಕ್, ನಿಮ್ಮಂತ 110 ಹಳ್ಳಿಗಳ ಪುಂಡ ಪುರುಷರ ಸೊಕ್ಕ ನಡಗಿಸುವ ಗಂಡುಗಲಿಗಳ ಗಂಡ ಈ ನಾಗ. ನೋಡು, ಸುಮ್ಮನೆ ನನ್ನ ತಾಳ್ಮೆ ಬಗ್ಗೆ ಪರೀಕ್ಷಿಸಬೇಡ. ಈ ನಾಗ ಒಮ್ಮೆ ತಾಳ್ಮೆ ಕಳೆದುಕೊಂಡು ಮಾಚಿ ಎತ್ತಿದರೆ ವೈರಿಗಳ ರಕ್ತ ಕಾಣದೆ ಮತ್ತೆ ಎಂದು ತಲವಾರು ಕೆಳಗಿಳಿಸಲ್ಲ. ಸುಮ್ಮನೆ ನೀನು ನನ್ನ ದಾರಿಗೆ ಅಡ್ಡ ಬಂದು ನಿನ್ನ ರೊಂಡವನ್ನು
ಇದೇ ಈ ನಾಗನ ಲಾಸ್ಟ್ ವಾರ್ನಿಂಗ್. ಲಾಸ್ಟ್ ವಾರ್ನಿಂಗ್. ಲೇ ನಗ, ಈ ಕಾರ್ತಿಕನಿಗೆ ವಾರ್ನಿಂಗ್ ಮಾಡುವ ಗಂಡು ಹೊಟ್ಟಿಲ್ಲ, ಈ ಭೂಮಿ ಮೇಲೆ ಹೊಟ್ಟುವುದು ಇಲ್ಲ. ಅಪ್ಪಿ ತಪ್ಪಿ ನೀನೇನಾದರೂ ಹೊಟ್ಟಿದ್ದೆ ಆದರೆ ನಿನ್ನ ಪ್ರಾಣ ನನ್ನ ಕೈಯಲ್ಲಿ ಎನ್ನುವುದು ನೀ ಮರೆಯಬೇಡ. ಪ್ರಾಣ ಈ ನಾಗನ ಪ್ರಾಣ ತೆಗೆಯುವ ಕೊನ್ನಿ ಇನ್ನು ಈ ಸೃಷ್ಟಿಯಲ್ಲಿ ಯಾವನು ಹೊಟ್ಟಿಲ್ಲ, ಹೊಟ್ಟುವುದು ಇಲ್ಲ. ಒಂದು ವೇಳೆ ಈ ನಾಗನ ಪ್ರಾಣ ತೆಗೆಯಲು ಯಮ ಕೂಡ ಬಂದರು, ಆ ಯಮದೂತನ ಪ್ರಾಣವನ್ನೇ ತೆಗೆಯುವ ಈ ಭೂಮದ ಲೋಕದ ಕಿಲ್ಲರ್ ನಾಗನ. ಈ ನಾಗನೆಂದರೆ ದೇವಾನ್ ದೇವತೆಗಳು ಹೆದರುತ್ತಿರುವಾಗ ಆಫ್ಟರ್ ಒಂದು ಶ್ರೀಮಂತ ಕೂಸಾದ ಕಾರ್ತಿಕ್, ನೀನ್ಯಾವಲ್ಲೇ ಕಾಯಿ ನಾಗನಿಗೆ? ನಾಗ, ಅಂದು ದುಬೈ ಬ್ಯಾಂಕಿನಿಂದ ಹಣ ತರುತ್ತಿರುವ ನನ್ನ ಕಡೆ ಅವನ ಕಿರಾತಕನ ತಲೆ ಕಡೆದು ಇಂದು ಹಣ ದೋಚಿಕೊಂಡು ಹೋಗಿದ್ದಲ್ಲದೆ ಇಂದು ಕಳ್ಳತನ ವೇಷವನ್ನು ಹಾಕಿಕೊಂಡು ನನ್ನ ಮನೆಗೆ ನುಗ್ಗಿ ಹಣ ದೋಚಿಕೊಂಡು ಹೊಂಟಿರುವೆ ಎಂದಾಗ ನೀನು ಭೂಗತ ಲೋಕದ ಕಿಲ್ಲರ್ ನಾಗನೇ ನಿಜ. ಆದರೆ ನಮ್ಮಂತ ಶ್ರೀಮಂತರನ್ನು ಎದುರು ಹಾಕಿಕೊಂಡು ನೆಗದ ಬಿದ್ದ ಸಾಯಬೇಡಲೇ ಹೊಚ್ಚ. ಇವನು ಕೆಚ್ಚ. ಕೆಚ್ಚ ಎಂದರೆ ಬೆಂಕಿ. ಬೆಂಕಿಯ ಇನ್ನೊಂದು ರೂಪವೇ ಆ ಸೂರ್ಯ. ಆ ಸೂರ್ಯನ ಮೂರನೇ ಅವತಾರವೇ ಈ ನಾಗ. ನಾಗ, ಹಣ ಕಸಿದುಕೊಂಡು ಹೋಗಿ ಶ್ರೀಮಂತನಾಗಬೇಕೆಂಬ ಆಸೆ ನಿನಗಿದ್ದರೆ ಹೇಳು, ಎಷ್ಟು ಬೇಕೋ ಅಷ್ಟು ಹಣ ಬಿಸಾಕಿ ಬಿಡುತ್ತೇನೆ. ತೆಗೆದುಕೊಂಡು ಹೋಗಿ ಶ್ರೀಮಂತನಾಗಿ ಬದುಕಿಕೋ. ಶ್ರೀಮಂತನಾಗಬೇಕೆಂಬ ಆಸೆ ಕಾರ್ತಿಕ್, ಈ ನಾಗ ಶ್ರೀಮಂತನಾಗಬೇಕೆಂಬ ಮನಸ್ಸು ಮಾಡಿದರೆ ಚೋಟಕ್ಕೆ ಹೊಡೆಯುವುದರಲ್ಲಿ ಕುಬೇರನಾಗಬಲ್ಲ. ಆದರೆ ಶ್ರೀಮಂತನಾಗಬೇಕೆಂಬ ದುರಾಲೋಚನೆ ನನಗಿಲ್ಲ. ಬಡವರಲ್ಲಿ ಬಡವನಾಗಿ ಬಡವರ ಬಾಳಿನಲ್ಲಿ ಭಾಗಿಯಾಗಬೇಕೆನ್ನುವುದೇ ಈ ಬಹದ್ದೂರಿನ ಗುರಿ. ಶ್ರೀಮಂತನಾಗಬೇಕೆಂಬ ಆಸೆ ನಿನಗಿಲ್ಲವೆಂದರೆ ಈ ಹಣ ಕಸಿದುಕೊಂಡು ಹೋಗಿ ಏನು ಮಾಡುವೆ? ನಿಮ್ಮಂತ ಭಂಡರ ಹಣ ಕಸಿದುಕೊಂಡು ಹೋಗಿ ಏನು ಮಾಡುತ್ತೇನೆ ಗೊತ್ತಾ? ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ದೊಡ್ಡ ದೊಡ್ಡ ದೇವಸ್ಥಾನಗಳ ಮುಂದೆ ಕುಳಿತು ಭಿಕ್ಷೆ ಬೇಡುತ್ತಿರುವ ಕುರುಡ ಕೊಂಟರಿಗೆ ದಾನವಾಗಿ ನೀಡುತ್ತೇನೆ. ಕುಂಟ ಕುರುಡರಿಗೆ ದಾನ? ನಾನು ನಿನ್ನನ್ನು ಇಲ್ಲಿಂದ ಜೀವಂತ ಬಿಟ್ಟರಲ್ಲವೇ ಕುಂಟ ಕುರುಡರಿಗೆ ದಾನ ಮಾಡುವುದು? ಮರ್ಯಾದೆಯಿಂದ ಹಣ ಬಿಟ್ಟು ಹೋದರೆ ಸರಿ, ಇರದಿದ್ದರೆ ಕ್ಷಣದಲ್ಲೇ ಸೂಟ್ ಮಾಡಿ ಬಿಸಾಕಿ ಬಿಡುತ್ತೇನೆ. ಸೂಟ್? ಈ ನಾಗನನ್ನು ಸೂಟ್ ಮಾಡುವ ಗುಂಡಿಗೆ ನಿನಗಿದೆಯಾ ಕಾರ್ತಿಕ್? ಹಾಗಾದರೆ ಸೂಟ್ ಮಾಡು. ಆ ಗುಂಡಿಗೆ ನಿನಗಿಲ್ಲ ಕಾರ್ತಿಕ್. ಸುಮ್ಮನೆ ನನ್ನನ್ನು ನನ್ನ ಪಾಡಿಗೆ ಬಿಟ್ಟರೆ ಈ ಹಣ ಭಿಕ್ಷುಕರಿಗಾದರೂ ಮುಟ್ಟುತ್ತದೆ. ಇರದಿದ್ದರೆ ನೀ ಗಳಿಸಿದ ಹಣ ನಿನ್ನ ಕಣ್ಣೆದುರಿಗೆ ಕ್ಷಣ ಮಾತ್ರದಲ್ಲಿ ಸೊಟ್ಟ ಬೂದಿಯಾಗುತ್ತದೆ. ಈ ಖಾತೆ ಗಳಿಸುವ ಹಣ ಸುಟ್ಟು ಬೂದಿ ಮಾಡುವಷ್ಟು ಪುಣ್ಯ ನಿರುವಿಯಾ? ಅದು ಈ ಜನ್ಮದಲ್ಲಿ ಅಲ್ಲ, ಯಾವ ಜನ್ಮ ಹತ್ತಿ ಬಂದರೂ ಅದು ನಿನ್ನಿಂದ ಸಾಧ್ಯವಿಲ್ಲ. ಕಾರ್ತಿಕ್, ಇನ್ನು ಈ ನಾಗನ ಪುಂಡತನದ ಬಗ್ಗೆ ನಿನಗೆ ಅನುಮಾನವೇ? ಕಾರ್ತಿಕ್, 7 ಜನ್ಮ ಬೇಕೇ? ಇದೇ ಜನ್ಮ ಸಾಕು ನಿನ್ನಂತ ಭಂಡರ ಹಣ ಸುಡಲು. ಕಾರ್ತಿಕ್, ನೋಡು ಹಾಗಿದ್ದರೆ ನಿನ್ನ ಪರಿಣಾಮ ನೆಟ್ಟಾಗಿರುವುದಿಲ್ಲ.
ಮರ್ಯಾದೆಯಿಂದ ಬಿಟ್ಟು ಬಿಡು ಆ ಹಣವನ್ನು. ಪೆಟ್ಟು ಬಿಡಬೇಕಾ? ಏ ಕಾರ್ತಿಕ್, ಅದು ಏನು ಕಿಸಿತೀಯೋ ಕಿಸಿ, ಅದು ಏನು ಹರ್ಕೋತೀಯೋ ಹರ್ಕೋ, ನಾನು ನೋಡೇ ಬಿಡುತ್ತೇನೆ. ಏ ಕುತ್ತೆ, ಆವಾಜ್ ಬಂದ್ ಕರೋ. ಜಾಸ್ತಿ ಆವಾಜ್ ಮಾಡಿದರೆ ನನ್ನನ್ನು ಕತ್ತರಿಸಿ ಹಾಕಿಬಿಡ್ತೇನೆ ಮಗನೇ. ಏನಾಗ ನನ್ನ ತಾತ ಮುತ್ತಾತನ ಕಾಲದಿಂದಲೂ ಗುಡ್ಡೆತ್ತರಕ್ಕೆ ಗಳಿಸಿದ ಹಣವನ್ನು ಸೊಟ್ಟು ಈ ರೀತಿ ಮತ್ತೆ ಹಿಡಿದು ಗುಂಡಗಿರಿ ಮಾಡುವುದು ಇದು ನಾಗನಾದ ನಿನ್ನ ಧರ್ಮವಲ್ಲ. ಧರ್ಮ ಏನೆನ್ನುವುದು ಈ ನಾಗನಿಗೆ ಚೆನ್ನಾಗಿ ಗೊತ್ತು. ಆದರೆ ಅದನ್ನು ಪಾಲಿಸಬೇಕಂತಲ್ಲ. ಅಧರ್ಮದ ಗುಣಲಕ್ಷಣಗಳು ಗೊತ್ತು. ಆದರೆ ಈ ನಾಗನ ಬೇಟೆ ನಿಲ್ಲಲ್ಲ. ದಿಸ್ ಈಸ್ ಮೋನ್ ಮಗ ಮೋನ್. ಹೋಗು ನಾಗ ಹೋಗು, ನನ್ನ ಮನೆಗೆ ಬಂದು ನನ್ನ ಕಣ್ಣೆದರಿಗೆ ರದ್ದಿ ಪೇಪರ್ ಹಾಳಿಯಂತೆ ಹಣ ಸುಟ್ಟು ಕುಂಡನಾಗಿ ಹೋಗಿದೀಯಾ ಸ್ವಕ್ಕಿನ ಕೊನ್ನಿ. ಇದರ ಸೈಡು ಇಂದಲ್ಲ ನಾಳೆಯಾದರೂ ನಿನ್ನ ದೇಹ ಹರಿದು ಹರಣ ಪಾದಕ್ಕೆ ಪುಷ್ಪವಾಗಿ ಅರ್ಪಿಸದಿದ್ದರೆ ನನ್ನ ಹೆಸರು ಕ್ರಾಂತಿಗಿರಿ ಕದಾರ್ನ ಕಾರ್ತಿಕನೇ ಅಲ್ಲ. ನಾನು ನೇಗಲವನ್ನು ಮಸಾರೆ ಹೊಲಕ್ಕೆ ಇಟ್ಟು ಬರುತ್ತೇನೆ. ನೀನು ಗೊಂಜಾಳದಲ್ಲಿ ಆಯ್ತು ಸ್ವಾಮಿ, ಆ ನಿಮ್ಮ ಕನಸು ನನಸಾಗಲಿ ಅಂತ ಆ ಭೂಮಿ ತಾಯಿಯಲ್ಲಿ ಹರಕೆ ಹೊತ್ಕೊಂಡಿದ್ದೆ. ಅದಕ್ಕಾಗಿ ಅವಳಲ್ಲಿ ಮುಂದೆ ಸೆರೆಗೊಡ್ಡಿ ಬೇಡ್ಕೊಳ್ತಾ ಇದ್ದೆ, ನಿಮ್ಮ ಕನಸು ನನಸಾಗಲಿ ಅಂತ. ಆಯ್ತು ಗೀತಾ, ನಾನು ಹೋಗುವುದಕ್ಕಿಂತ ಮುಂಚೆ ಒಂದು ಗೀತೆಯನ್ನು ಹಾಡಬಾರದೆ? ನಾನು ನನ್ನ ಮಸಾರೆ ಹೊಲಕ್ಕೆ ಹೋಗಿ ಬರುತ್ತೇನೆ. ತಮ್ಮಂದಿರು ಬಂದು ನೇಗಿಲವನ್ನು ಹೈಸುತ್ತಾರೆ. ನಾನು ಬರಲೇ ಗೀತಾ? ಗೀತಾ, ಹುಷಾರಾಗಿರ್ಬೇಕಾ? ಯಾಕೋ ನನ್ನ ಎಡಗಣ್ಣ ಹಾರುತ್ತಿದೆ ಗೀತಾ, ಆದ್ರೂ ಹುಷಾರಾಗಿರ್ಬೇಕು. ಏನೂ ಆಗೋದಿಲ್ಲ. ಸ್ಪರ್ಧೆಗೆ ಹೋಗಿರೋ ನನ್ನ ಮೈದುನ ಶಿವ, ಗಂಡೆದೆಯ ಶಿವ, ಆ ಇಟಕಿ ಭೀಮಾಂಬಿಕೆ ಆಶೀರ್ವಾದ ನಮ್ಮ ಮೇಲೆ ಇರುವವರೆಗೂ ಸೋಲು ಎಂಬ ಶನಿಯನ್ನು ಬದಿಗಾಚಿ ನನ್ನ ಮೈದುನ ಗೆದ್ದೇ ಬರ್ತಾನೆ. ನಮ್ಮ ಅತ್ತ ಮೈದುನರ ಹೆಸರನ್ನ ಈ ಸಮಾಜದಲ್ಲಿ ಉಳಿಸ್ತಾನನ್ನೋ ಭರವಸೆ ನನಗಿದೆ ಸ್ವಾಮಿ. ನೀವಂತೂ ಚಿಂತೆ ಮಾಡಿ. ಗೀತಾ, ನಿನ್ನ ಗಂಡನ ಕೊನೆ ಆಸೆ ನಿನ್ನ ಮೈದುನ ಬಂದೇ ಬರುತ್ತಾನೆ, ನೋಡುತ್ತಾನೆ. ನನ್ನ ತಮ್ಮ ಸಿಡಿದೆದ್ದ ಶಿವ, ಗಂಡ ನನ್ನ ತಮ್ಮ. ಆದ್ರೂ ನಿನ್ನ ಗಂಡ ನಿನ್ನನ್ನು ಬಿಟ್ಟು ಹೋಗಲು ಮನಸ್ಸು ಒಪ್ಪುತ್ತಿಲ್ಲ ಗೀತಾ. ಗೀತಾ, ಒಂದು ಕಿಸ್ಸನ್ನಾದ್ರೂ ಕೊಡಬಾರ್ದೆ? ಅಲ್ಲಿ ನೇಗಿಲಿಟ್ಟು ಬಂದಿದ್ದೀರಿ, ಆ ನೇಗ್ಲನ್ನ ಹೊಲಕ್ಕೆ ಹೋಗಿಟ್ಟು ಬನ್ನಿ. ಮೈದುನರ ಆಮೇಲೆ ಹೋಗಿ. ಗೀತಾ, ನಂದೊಂದು ಕೊನೆ
ಗೀತಾ, ಯಾರು ನೀವು? ನಾನು ಯಾರು? ಶ್ರೀಮಂತರಿಗೆ ಸಿಂಹ, ಬಡವರಿಗೆ ಬಂಧು. ನಿಮ್ಮಂತ ಹರಿಯದ ಹೆಣ್ಣಿನ ಸುಖ ಬಯಸುವ ರಸಿಕಾಯಿ ಶ್ರೀಮಂತ ನರಹಂತಕ. ಇರಬಹುದು. ಇಲ್ಲಿಗೆ ಬಂದ ಕಾರಣ? ಹರಿಯದ ಕೊಂಪಿನಿಂದ ನಿಂತು ನಿನ್ನ ಕಣ್ಣು ಕುಕ್ಕುತ್ತಿರುವ ನಿನ್ನ ದೇಹ ಸುಖ ಸವಿಲು ಬಂದಿರುವ ಗೀತಾ ಈ ನಿನ್ನ ನರಹಂತಕ. ಥು, ಮುಚ್ಚೋ ನಾಯಿ, ನಾಚಿಕೆ ಆಗೋದಿಲ್ವೇ? ಈ ರೀತಿ ಒಂಟಿ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಬಂದಿದ್ದೀರಾ? ನೋಡೋ, ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ, ಹೊರಟು ಹೋಗಿಲ್ಲಿಂದ. ಪಾಪೆ, ಪಾಪಿ ನಾನಲ್ಲ ಗೀತಾ. ಈ ನರಹಂತಕನ ಕಾಮದ ಬಲೆಯಲ್ಲಿ ಸಿಕ್ಕು ವಿಲವಿಲ ಅಂತ ಒದ್ದಾಡುತ್ತಿರಲ್ಲ ನೀನು ಪಾಪಿ. ನೋಡು ಗೀತಾ, ಹೆಚ್ಚಿಗೆ ಮರು ಮಾತನಾಡದೆ ಬಂದು ಒಪ್ಪಿಕೋ ಈ ಶ್ರೀಮಂತನನ್ನು. ಗೀತಾ, ನನ್ನ ಒಳಗ ಯಾರು ಇಲ್ಲದ ಸಮಯದಲ್ಲಿ ಬಂದು ಒಂಟಿ ಹೆಣ್ಣಿನ ಮೇಲೆ ಈ ರೀತಿ ಬಲಾತ್ಕಾರ ಮಾಡಲು ಪ್ರಯತ್ನ ಮಾಡ್ತಾ ಇದೆಯಲ್ಲ, ಆಗುದಿಲ್ವೇ ನಿನಗೆ? ನಿನ್ನ ಜಂಬದ ಮಾತಿಗೆ ಹೆದರುವ ಬೆಪ್ಪನಲ್ಲ ಈ ನರಹಂತಕ. ನೋಡು ಗೀತಾ, ಮಧುರಗಾನದ ಪ್ರೇಮದ ಕೋಗಿಲೆ ನೀನೆ ಹಾಗೆ ಹಾಡಿ ಅಪ್ಪಿದರೆ ಸರಿ. ಇರದಿದ್ದರೆ ನಿನ್ನನ್ನು ಹೊತ್ತುಕೊಂಡು ಹೋಗಿ ಮಾನಭಂಗ ಮಾಡಬೇಕಾಗುತ್ತದೆ. ಎಚ್ಚರ. ಏ ಸೌಕಾರ, ಗುಲಾಬಿ ಹೂ ಅಂದವಾಗಿದೆ ಅಂತ ಅದರ ಹಂದರಕ್ಕೆ ಕೈ ಹಾಕಿ ಅದನ್ನು ಕೀಳಲು ಹೋದರೆ ಅದರ ಸುಂದರವಾದ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಪ್ರಾಣ ಕಳೆದುಕೊಳ್ಳಬೇಕಾಗುತ್ತೆ. ಜೋಕೆ. ನಿನ್ನಂತ ಗುಲಾಬಿ ಹೂವಿನ ಸುತ್ತಲಿರುವ ಮುಳ್ಳಿನ ಹಂದರವನ್ನು ಕತ್ತರಿಸಿ ಆ ಹೂವಿನ ಮಕರಂದವನ್ನು ಹೀರುವ ಪುರುಷ ವೇಷದ ದೊಂಬೆ ಈ ನರಹಂತಕ. ನೋಡು ಗೀತಾ, ನೀನೇ ನೀನಾಗಿ ನನ್ನವಳಾದರೆ ಸರಿ. ಇರದಿದ್ದರೆ ದೂರ ಸರಿದು ನಿಂತು ದುರಾತ್ಮ. ದೇವರಂತ ನನ್ನ ಗಂಡನಿಗೆ ಈ ರೀತಿ ಅಲ್ಲ ಸಲ್ಲದ ಮಾತುಗಳನ್ನಾಡಿ ನನ್ನ ಶೀಲಕ್ಕೆ ಕೈ ಹಾಕ್ತಾ ಇದೆಯಲ್ಲ. ನೋಡು, ನಿನ್ನಿಂದಾದ್ರೆ ನನ್ನ ಹರಕು ಚಪ್ಪಲಿಯಿಂದ ನಿನ್ನ ಕೆನ್ನೆಗೆ ಏಟು ಕೊಡಬೇಕಾಗುತ್ತೆ. ಎಚ್ಚರ. ಗೀತಾ, ದೇವರಂತ ಗಂಡ ಮನೆಯಲ್ಲಿದ್ದರು ಮತ್ತೊಬ್ಬನಿಗೆ ಸೀರೆ ಉಚ್ಚಿ ಸುಖ ನೀಡುವ ಹೇಸಿ ಹೆಣ್ಣುಗಳಿಷ್ಟಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ನೋಡು ಗೀತಾ, ಗಂಡ ಮನೆಯಲ್ಲಿದ್ದಾಗ ಪರಿಬಿಚ್ಚಿದ ಹಾವಿನಂತೆ ತಿರುಗಾಡಿ ಒತ್ತಿಗೊಮ್ಮೆ ಸೀರೆ ಉಚ್ಚಿ ಬರುವ ಹೇಸಿ ಹೆಣ್ಣುಗಳಿಷ್ಟಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಗಂಡನ ಕಣ್ಣಿಗೆ ಮಣ್ಣರಿಸಿ 10 ವಿಟ ಪುರುಷರಿಗೆ ಸೆರಗಾಸಿ ಸುಖ ನೀಡಿ ಬರುವ ಬಣ್ಣ ರಂಡರಿಷ್ಟಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಗೀತಾ, ಗಂಡ ಊರಿಗೆ ಹೋದಾಗ ಪರಿಬೆಚ್ಚಿದ ಹಾವಿನಂತೆ ತಿರುಗಾಡಿ ಒತ್ತಿಗೊಮ್ಮೆ ಸೀರೆ ಮುಚ್ಚಿ ಸುಖ ನೀಡಿ ಬರುವ ಬಂಡ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ನೋಡು ಗೀತಾ, ಅಂಥವರಲ್ಲಿ ನೀನೂ ಒಬ್ಬಳೆಂದು ತಿಳಿದು ಈ ಶ್ರೀಮಂತರಿಗೆ ಸೆರಗಾಸಿ ಸುಖ ನೀಡಿದರೆ ತಪ್ಪೇನಾಗುವುದು? ಬಾ ಗೀತಾ, ನನ್ನವಳಾಗು ಬಾ. ಮುಚ್ಚ ಪಾಪಿ. ಅಲ್ಲ, ನಾಚಿಕೆ ಆಗೋದಿಲ್ವೇ? ಹೇಸಿ ನಾಯಿ ನಿನಗೆ ಈ ರೀತಿಯಾಗಿ ಮಾಡಲು? ಒಂದು ಹೆಣ್ಣನ್ನ ಈ ರೀತಿ ಕಾಮದ ದೃಷ್ಟಿಯಲ್ಲಿ ಕರಿತಾ ಇದೆಯಲ್ಲ, ನಾನೇನು ಕಂಡವರಿಗೆ ಸೆರಗು ಹಾಸೋ ಸೂಳೆ ಅಂತ ತಿಳ್ಕೊಂಡಿದ್ದೀನೋ ನೀನು? ನೋಡು, ಪವಿತ್ರವಾದ ಹೆಣ್ಣಿನ ಶೀಲವನ್ನ ಇಷ್ಟೊಂದು ಕೆಟ್ಟ ಶಬ್ದಗಳಿಂದ ವರ್ಣನೆ ಮಾಡ್ತಾ ಇದೆಯಲ್ಲ,
ನಿನ್ನ ಮನೆಯಲ್ಲಿ ನಿನಗೆ ಯಾರು ಅಕ್ಕ ತಂಗಿಯರು ಇಲ್ಲವೇನೋ? ನನ್ನನ್ನು ಕೂಡ ಅದೇ ರೀತಿಯಾಗಿ ನಾಚಿಕೆ ಸ್ವಭಾವದಿಂದ ನೋಡ್ತಾ ಇದೆಯಲ್ಲ. ನೀನು ಒಬ್ಬ ಮನುಷ್ಯನ ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಹಾಕ. ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಕಾಲ್ ತೆಗೆದರೆ ಉತ್ತಮ. ಇಲ್ಲಾಂದ್ರೆ ನಿನ್ನ ಪ್ರಾಣ ಕಳೆದುಕೊಳ್ಳಬೇಕಾಗುತ್ತೆ. ಜೋಕೆ ಗೀತಾ, ಹೆಣ್ಣಿನ ಬಗ್ಗೆ ಇಷ್ಟೊಂದು ತಿಳಿದುಕೊಂಡ್ರು ಆ ನಿನ್ನ ಬುದ್ಧಿ ಚಾತುರತನಕ್ಕೆ ಮೆಚ್ಚಿದೆ ಗೀತಾ, ಮೆಚ್ಚಿದೆ. ಆಕಾಶದಲ್ಲಿರುವ ಸೂರ್ಯ ನಮಗೆ ಬೆಳಕು ಕೊಡುತ್ತಾನೆ, ಅದು ಆ ಸೃಷ್ಟಿಯ ನಿಯಮ. ಹೊತ್ತು ಏರುತ್ತದೆ, ಹೊತ್ತು ಮುಳುಗುತ್ತದೆ, ಅದು ಆ ಸೃಷ್ಟಿಯ ನಿಯಮ. ಹೌದು ಗೀತಾ, ಒಂದು ವೇಳೆ ನೀನು ಹೇಳಿದಂತೆ ಎಲ್ಲ ಹೆಣ್ಣುಗಳನ್ನು ಅಕ್ಕ ತಂಗಿ ಎಂದು ಕರೆದರೆ ನಿಮ್ಮಂತ ಹೆಣ್ಣಿಗೆ ಯಾವ ಗಂಡ ಮದುವೆಯಾಗುತ್ತಿರಲಿಲ್ಲ, ನಿಮಗೆ ಗಂಡನ ಸುಖ ಸಿಗುತ್ತಿರಲಿಲ್ಲ. ಗೀತಾ, ಬಲ್ಲವರು ಹೇಳಿದ ಕತೆ ಕೇಳಿ ಸುಮ್ಮನೆ ನಿನ್ನ ತಲೆ ಕೆಡಿಸಿಕೊಳ್ಳಬೇಡ. ಬಂದು ಒಪ್ಪಿಕೋ ಗೀತಾ, ಈ ಶ್ರೀಮಂತನನ್ನು. ಗೀತಾ, ಆಗುವ ಮುಚ್ಚು ಬಾಯಿ ಹೇಸಿ ನಾಯಿ. ನೋಡು, ನೀನು ಇದೇ ರೀತಿಯಾಗಿ ಮುಂದುವರೆದ್ರೆ ಇದರ ಪರಿಣಾಮ ನೆಟ್ಟಗಿರೋದಿಲ್ಲ. ನಿನ್ನ ರುಂಡ ಕಡಿದು ಆ ನಿನ್ನ ಬಿಸಿ ರಕ್ತವನ್ನು ಕುಡಿಬೇಕಾಗುತ್ತೆ. ಚೋಕೆ ಹತ್ತೂರಿನ ಒಡೆಯನಾದ ನರಹಂತಕನ ರುಂಡ ಕಡಿದು ರಕ್ತ ಕುಡಿಯಲು ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಗೀತಾ, ಸುಮ್ಮನೆ ನೀನಾಗಿ ಬಂದು ಸೆರಗಾಸಿ ಸುಖ ನೀಡಿದರೆ ಸರಿ, ಇರದಿದ್ದರೆ ನಿನ್ನನ್ನು ಹೊತ್ತುಕೊಂಡು ಹೋಗಿ ಮಾನಭಂಗ ಮಾಡಬೇಕಾಗುತ್ತದೆ. ಗೀತಾ, ಬಾ ನನ್ನ ಒಳಗ. ಮಣ್ಣಿನ ಮಡಿಕೆಯಂತೆ ಜೋಪಾನ ಮಾಡಿಕೊಂಡು ಬಂದ ಗೀತಾಳ ಶೀಲ ಇಂದು ನರಹಂತಕನ ಕಾಮದ ಬಲೆಗೆ ಸಿಕ್ಕು ಒಂದು ಮಣ್ಣಿನ ಮಡಿಕೆ ಆಗಿ ಹೋಯಿತು. ಗೀತಾ, ಎಂದು ಕಾಣದ ನದಿ ಸುಖ ಈ ನರಹಂತಕ ಇಂದು ನಿನ್ನಲ್ಲಿ ಕಂಡ. ಗೀತಾ, ನಿನ್ನಲ್ಲಿ ಕಂಡ. ಥು, ಪಾಪಿ, ನಾಚಿಕೆ ಆಗುದಿಲ್ವೇ ನಿನಗೆ ಈ ರೀತಿಯಾಗಿ ಮಾತಾಡಲು? ಪವಿತ್ರವಾದ ಹೆಣ್ಣಿನ ಶೀಲವನ್ನ ನಿನ್ನ ಕಾಲ್ ಕೆಳಗೆ ಹಾಕಿ ತೊಳೆದು ಹಾಕ್ಬಿಟ್ಟಿಯಲ್ಲೋ ನೀಚ. ಇನ್ನು ನನಗೆ ಯಾವ ಮುಖ ಎತ್ಕೊಂಡು ನನ್ನ ಗಂಡನಿಗೆ ನನ್ನ ಮುಖ ತೋರಿಸ್ಲಿ? ನನ್ನ ಹೆಣ್ಣತನವನ್ನೇ ಹಾಳು ಮಾಡಿ ಸಮಾಜದಲ್ಲಿ ನನಗೆ ಸ್ಥಾನ ಸಿಗಲಾರ್ದಾಗೆ ಮಾಡಿಬಿಟ್ಟಿಯಲ್ಲೋ ನೀಚ. ನಾನೇನು ಹೇಗೆ ಬದುಕಲಿ? ಯಾರಿಗೆ ಅಂತ ಮುಖ ತೋರಿಸ್ಲಿ? ನನ್ನ ಜೀವನವನ್ನೇ ಸರ್ವನಾಶ ಮಾಡಿಬಿಟ್ಟಿಯಲ್ಲ. ಇಲ್ಲ, ನಿನ್ನಂತ ನೀಚರನ್ನ ಸುಮ್ಮನೆ ಬಿಡೋದಿಲ್ಲ, ಸುಮ್ಮನೆ ಬಿಡೋದಿಲ್ಲ. ಸಾವು ನನ್ನ ಕೈಯಿಂದ ಸಾಯ್ಲೇಬೇಕು. ನಿನ್ನಂತ ರಾಕ್ಷಸರು ಈ ಭೂಮಿ ಮೇಲೆ ಇದ್ರೆ ರಕ್ತ ಬೀಜಾಸುರರ ತರ ಹಾಗೆ ಹುಟ್ಟತಾನೆ ಇರ್ತಾರೆ. ನಿನಗೆ ಘೋರವಾದ ಅಂತ್ಯ ಕಾಣಲೇಬೇಕು. ಗೀತಾ, ಕಾಮದಿಂದ ಕಾದಿರುವ ನಿನ್ನ ದೇಹವನ್ನು ತಂಪು ಮಾಡಿದ ರಸಿಕನಿಗೆ
ಥ್ಯಾಂಕ್ಸ್ ಹೇಳುವುದನ್ನು ಬಿಟ್ಟು ರಣಚಂಡಿಯಂತೆ ಶಿರ ಕತ್ತರಿಸಲು ನಿಂತಿರುವಿ ಎಂದಾಗ ಇಂದು ನಿನ್ನ ದೇಹ ಹರಣಪಾದ ಸೇರಲೇಬೇಕು. ಸಂಗೀತ ಅಯ್ಯೋ ಪಾಪಿ, ಕೊನೆಗೂ ನನ್ನನ್ನು ಬಲಿ ಪಡೆದೇ ಬಿಟ್ಟಿಯಲ್ಲೋ ನೀಚ. ನೋಡು, ಇವತ್ತು ನೀನು ನನ್ನನ್ನು ಜೀವನದಿಂದ ಮುಕ್ತಿಗೊಳಿಸಿರಬಹುದು, ಆದರೆ ಗಂಡುಗಳಿಗಳ ಹುಲಿಗಳಂತಿರೋ ನನ್ನ ಮೈದುನಗಳಿದ್ದಾರೋ ಅವರು ಬಂದೇ ಬರ್ತಾರೆ. ತನ್ನ ಅತ್ತಿಗೆ ಈ ಸೇಡನ್ನ ತೀರ್ಸರೆ ಇಂದಿಲ್ಲ ನಾಳೆ ನಿನ್ನಂತ ಪಾಪಿಗೆ ಅಂತ್ಯಗೊಳಿಸ್ತಾರೆ ಎಂಬ ಮಾತು ನಿಜ ಕಣೋ. ಶಿವ ಬಂದನಂತೆ. ಆ ಶಿವ ಬರುವುದರ ಹಾಗಾಗಿ ನಾನು ಇಲ್ಲಿಂದ ಬಚಾವಾಗಲೇಬೇಕು. ಅತ್ತಿಗೆ ಏನಮ್ಮ ಈ ನಿನ್ನ ವ್ಯವಸ್ಥೆ? ಏನಮ್ಮ ಇದು? ಏನಿದು ನಿನ್ನ ಮೈಯೆಲ್ಲ ರಕ್ತ? ಅತ್ತಿಗೆ ಇದೇನು ಪಿಸ್ತೂಲು? ಯಾರಮ್ಮ ಅತ್ತಿಗೆ ನಿನ್ನ ಸ್ಥಿತಿಗೆ ತಂದೆ ಪಾಪಿ? ಹೇಳು ಅತ್ತಿಗೆ. ಶಿವು, ಚಕ್ಕಡಿ ರೇಸ್ನಲ್ಲಿ ಹೋಗಿದ್ದೀಯಲ್ಲ, ಎಷ್ಟು ಬಂದಿದ್ದೀಯನಪ್ಪ? ಈಗ ನೋಡತ್ತಿಗೆ, ಚಕ್ಕಡಿ ರೇಸಿನಲ್ಲಿ ಗೆದ್ದು ಅಣ್ಣ ಅತ್ತಿಗೆರ ಆಶೀರ್ವಾದ ಪಡೆಯಬೇಕೆಂದು ಆತೂರು ಬಂದಿದ್ದೇನೆ. ಈಗ ಇರಲಿ, ನನ್ನ ವಿಷಯ ಈಗಿರಲಿ. ಮೊದಲು ಹೇಳತ್ತಿಗೆ, ಪಾಪಿ ಯಾರೆಂದು? ನನ್ನ ವಿಷಯ ಮೊದಲು ನಿನ್ನ ವಿಷಯಕ್ಕೆ ನೋಡು. ನಿನ್ನ ಅಣ್ಣ ತಮ್ಮಂದಿರನ್ನ ಚೆನ್ನಾಗಿ ನೋಡ್ಕೊಳಪ್ಪ. ನಾನಿನ್ನು ಬದುಕ್ತೀನಿ ಅನ್ನುವ ಆಸೆನ ಬಿಟ್ಟು ಅತ್ತಿಗೆ 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 ಚಕ್ಕಡಿ ರೇಸಿನಲ್ಲಿ ಗೆದ್ದು ಅಣ್ಣ ಅತ್ತಿಗೆಯರ ಆಶೀರ್ವಾದ ಪಡೆಯಬೇಕೆಂದು ಆ ದ್ವಾರದಿಂದ ಬಂದ ನಿನ್ನ ಮೈದನಿಗೆ ಆಶೀರ್ವಾದ ಮಾಡದೆ ಹೊರಟು ಹೋದೆಯ ತಾಯಿ. ನಾನೆಂತ ನತದೃಷ್ಟನ ಮಾತಿಗೆ, ನಾನೆಂತ ಎದ್ದೇಳು ಅತ್ತಿಗೆ, ಮಾತನಾಡು. ಅಣ್ಣದಿರು ಬಂದು ಕೇಳಿದರೆ ನಾನೇನಂತ ಉತ್ತರ ಕೊಡ? ಅತ್ತಿಗೆ ಎದ್ದು ಮಾತನಾಡಮ್ಮ. ಅತ್ತಿಗೆ, ಅಣ್ಣ ನಮ್ಮೆಲ್ಲರೂ ಬಿಟ್ಟು ಅತ್ತಿಗೆ ದೂರ ಹೋಗಿ ಬಿಟ್ಟಳು. ಅಣ್ಣ, ಅತ್ತಿಗೆ ಅಣ್ಣಂದಿರು ಬಂದು ನಿಮ್ಮ ಅತ್ತಿಗೆ ಎಲ್ಲಿ ಶಿವ ಅಂತ ಕೇಳಿದರೆ ಈ ಶಿವ ಏನೆಂದು ಉತ್ತರಿಸಬೇಕು? ಹೇಳಮ್ಮ ತಾಯಿ, ಹೇಳು. ಯು ಆರ್ ಅಂಡರ್ ಅರೆಸ್ಟ್. ಯಾಕೆ ಸರ್? ನಾನೇನು ತಪ್ಪು ಮಾಡಿದ್ದೇನೆ?
ನಿನ್ನ ಅತ್ತಿಗೆಯನ್ನು ಕೊಲೆ ಮಾಡಿರೋರೆಂದು ಇದೀಗ ಫೋನ್ ಮಾಡಿ ತಿಳಿಸಿದ್ದಾರೆ. ಅದಕ್ಕೆ ನಿನಗೆ ಅರೆಸ್ಟ್ ಮಾಡಕ್ಕೆ ಬಂದಿದ್ದೇನೆ. ಇಲ್ಲ ಸರ್, ಇಲ್ಲ, ಸುಳ್ಳು. ನನ್ನ ಅತ್ತಿಗೆಯನ್ನು ನಾನು ಕೊಲೆ ಮಾಡಿಲ್ಲ ಸರ್. ಸತ್ಯವಾಗ್ಲೂ ನನ್ನ ಅತ್ತಿಗೆಯನ್ನು ನಾನು ಕೊಲೆ ಮಾಡಿಲ್ಲ ಸರ್. ನಿಜವಾಗ್ಲೂ ಸತ್ಯವಾಗ್ಲೂ ನನ್ನ ಅತ್ತಿಗೆಯನ್ನು ನಾನು ಕೊಲೆ ಮಾಡಿಲ್ಲ ಸರ್. ನೋಡು ಶಿವು, ನಿನ್ನ ಕೈಯಲ್ಲಿರುವ ರಿವಾಲ್ವರ್ ನೋಡಿದರೆ ಗೊತ್ತಾಗುತ್ತೆ ನೀನೇ ಕೊಲೆ ಮಾಡಿರೋ ಎಂದು ಹೇಳಿದ್ದಾರೆ. ಸತ್ಯವಾಗಲು ನನ್ನ ಅತ್ತಿಗೆಯನ್ನು ನಾನು ಕೊಲೆ ಮಾಡಿಲ್ಲ ಸರ್. ನಾನು ಕೊಲೆ ಮಾಡಿಲ್ಲ ಸರ್. ನೋಡು ಶಿವು, ಇದೇನು ಹೇಳಬೇಕಾದ್ರೆ ಕೋರ್ಟ್ನಲ್ಲಿ ಬಂದು ಹೇಳು. ಪಿಸಿ ಅರೆಸ್ಟ್ ಹಿಮ್. ಏನಿಲ್ಲ ಬಾ ಸಾಗರ್, ಬಾ. ನಿನ್ನ ಹತ್ಯೆ ಕೊಲೆಯಾಗಿದ್ದಲ್ಲ ನೋಡಿಲಿ. ಹತ್ತಿಗೆ 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 ನಮ್ಮೆಲ್ಲರನ್ನು ಬಿಟ್ಟು ಮರೆಯಾಗಿ ಹೋದೆ ನನ್ನ ತಾಯಿ. ಯಾಕೆ ಅತ್ತಿಗೆ ಹೀಗೆ ಮಾಡಿಕೊಂಡೆ ಹೇಳತ್ತಿಗೆ, ಹೇಳು. ಮಾತನಾಡಮ್ಮ ಈರಿನ ಸಾಗರ ಮೈದನಿಗೆ. ಅತ್ತಿಗೆ ಅಣ್ಣ ಬಂದರೆ ಅಣ್ಣನಿಗೆ ಏನು ಹೇಳಿ ಅಂತ ಹೇಳತ್ತಿಗೆ. ಸಾಗರ, ಏನಪ್ಪ ಇದೆಯಲ್ಲ ವಸಂತ, ನಿನ್ನ ಹೆಂಡತಿ ಕೊಲೆಯಾಗಿದ್ದಾಳೆ ನೋಡು ವಸಂತ. ಸಾಹೇಬ್ರೆ, ಈ ನನ್ನ ಹೆಂಡತಿಗೆ ಕಾರಣ ಯಾರು ಸಾಹೇಬ್ರೆ ಹೇಳಿ? ನೋಡು ವಸಂತ, ನಿನ್ನ ಹೆಂಡತಿಗೆ ಕಾರಣ ಮತ್ತೆ ಬೇರೆ ಯಾರು ಇಲ್ಲಪ್ಪ, ನಿನ್ನ ಶಿವ ತಮ್ಮನೆ. ಶಿವ ಲೋಕಪ್ಪ ಶಿವ, ಈ ಇನ್ಸ್ಪೆಕ್ಟರ್ ಸಾಹೇಬರು ಹೇಳುವ ಮಾತು ಸತ್ಯವೇನೋ ತಪ್ಪ? ಯಾಕಣ್ಣ, ಈ ನಿನ್ನ ತಮ್ಮನ ಮೇಲೆ ನಿನಗೆ ನಂಬಿಕೆ ಅನುಮಾನವೇ? ಇಲ್ಲ ಅಣ್ಣ, ಇಲ್ಲ. ನ್ಯಾಯ ದೇವತೆ ಅಂತಿದ್ದ ನನ್ನ ಅತ್ತಿಗೆಯನ್ನು ನಾನು ಕೊಲೆ ಮಾಡಿಲ್ಲ ಅಣ್ಣ. ನಾನು ಕೊಲೆ ಮಾಡಿಲ್ಲ. ಮುಚ್ಚ ಬಾಯಿ ಬದ್ಮಾಸ್. ಕೊಲೆ ಮಾಡಿರೋ ರಿವಾಲ್ವರ್ ಕೂಡ ಇನ್ನೂ ಕೆಳಗಿಟ್ಟಿಲ್ಲ ಅಂತಂದ್ರೆ ಸುಳ್ಳುಗಾರ ಮಾತಾಡ್ತೀಯ ಕತ್ತೆ. ಸಾಹೇಬರೇ, ನನ್ನ ತಮ್ಮ ಏನು ಮಾಡಿದ್ದಾನೆ ಹೇಳಿ ಸಾಹೇಬರೇ? ನನ್ನ ತಮ್ಮ ಅಂತ ಕೆಟ್ಟ ನೀಸರಲ್ಲಪ್ಪ, ನಿಮ್ಮ ಕೈ ಮುಗಿದು ಬೇಡಿಕೊಳ್ಳ ಸಾಹೇಬರೇ. ನನ್ನ ತಮ್ಮ ಏನು ತಪ್ಪು ಮಾಡಿಲ್ಲ ಸಾಹೇಬರೇ. ಇದರಲ್ಲೇನು ಮೋಸವಿದೆ ಸರ್, ಮೋಸವಿದೆ. ನನ್ನ ತಮ್ಮ ಶಿವ ಕೊಲೆ ಮಾಡಲು ಸಾಧ್ಯವಿಲ್ಲ ಸರ್, ಸಾಧ್ಯವಿಲ್ಲ. ಮೇಲಾಗಿ ನಮ್ಮ ಮನೆತನ ಟೆನ್ಷನ್ ಮುಟ್ಟಿಸುವುದು ಬೇಡ ಸರ್, ನಾವೇ ಸರಿ ಮಾಡಿಕೊಳ್ತೇವೆ. ಬಿಟ್ಟು ಬಿಡಿ ಸರ್, ನಮ್ಮ ತಮ್ಮನ ಬಿಟ್ಟು ಬಿಡಿ. ಇದೇನು ಸಾಗರ್, ಕಾನೂನು ಮಾಡುವ ಕೆಲಸ ಅಲ್ಲ ನೀನು ಮಾಡೋದು ಬಿಟ್ಟು ನನ್ನ ಅಪರಾಧ ಏನೋ ನಾನು ಅರೆಸ್ಟ್ ಮಾಡ್ತಿದ್ದೇನೆ. ಪಿಸಿ ನಡೆಯಿರಿ. ತಮ್ಮ ಶಿವ,
ತಮ್ಮ ಶಿವ, ಇದು ಏನಪ್ಪ ಅನ್ಯಾಯ? ಸಾಹೇಬರು ಹೇಳೋ ಮಾತು ನಿಜ ಏನೋ ತಮ್ಮ? ಹೇಳಿಬಿಡೋ ನಿನ್ನ ಅಣ್ಣನಿಗೆ. ಅನ್ಯಾಯವನ್ನು ಸೋಸಿ ನೋಡುವ ನಿನಗೂ ಗೊತ್ತಿದೆ ಈ ನಿನ್ನ ತಮ್ಮನ ಮೇಲೆ ತಂದೆ ತಾಯಿಗಿಂತಲೂ ಹೆಚ್ಚಾಗಿ ಪ್ರೀತಿಯಿಂದ ಸಾಕಿ ಸಲುವಿದ ಈ ನನ್ನ ಮಾತಾಯನ್ನು ನಾನು ಕೊಲೆ ಮಾಡಿಲ್ಲ ಅಣ್ಣ. ನಾನು ಕೊಲೆ ಮಾಡಿಲ್ಲ ಅಣ್ಣ. ಇದು ನಿನ್ನ ಪಾದದ ಏನಾಗಲಪ್ಪ, ನಮ್ಮ ಕಷ್ಟ ಬಂದದ್ದು ನಾವೇ ಅನುಭವಿಸಬೇಕು ತಮ್ಮ. ಸಾಗರ, ಸಾಹೇಬರಿಗೆ ನೀಗಾದ್ರೂ ಹೇಳು. ಸಾಗರ, ಒಂದು ಕಣ್ಣು ಹೊರಡೋಯ್ತು ಜೈಲಿಗೆ, ನೀನೊಂದು ಕಣ್ಣು. ತಮ್ಮ, ನಿಮ್ಮ ಅತ್ತಿಗೆ ಶವ ಸಂಸ್ಕಾರ ಮಾಡೋಣ. ನಡೆಯಪ್ಪ ತಮ್ಮ, ಹೋಗೋಣ. ಅಲ್ರಿ, ನಾ ಎಷ್ಟು ಪ್ರಯತ್ನ ಮಾಡಿದ್ರು ಒಳ್ಯಾಗ ಹುಣಸಿನಕಾಯಿ ತೊಳೆದಂಗಾತ್ರಿ ನನ್ನ ಬಾಳೆ. ಯಾಕಂದ್ರೆ ಆ ಗುಂಡಿ ದಿನಾಲ್ಗೂ ತಿರುಗಿ ಕಾಲಾಗಿನ ನರ ಎಲ್ಲ ಸೌದೋಗ್ಯಾವ್ರಿ. ಅಲ್ರಿ, ಆ ಗುಂಡಿ ಕೊರಳಿಗೆ ತಾಳಿ ಎಂಬ 3 ಗಂಟೆ ಹಾಕಿ ಕಟ್ಟಿದ್ರೆ ಗೊತ್ತಾಕತಿ ಈ ಮಾಗುಂಡನ ಪವರ್ ಎಷ್ಟೈದಂತ. ಹುಟ್ಟಿದಿ ನನಗಾಗಿಯೇ ಹುಡುಗಿ ಮತ್ ಯಾರಿಗೆ ತೋರಿಸ ಚಿನ್ನ? ಆ ಫಂಡನ ಗುಂಡನಿಗೆ ತೋರಿಸ್ಬೇಕು. ಯಾಕ ಏನ್ ಮಾಡ್ಯಾನ? ಸುಳ್ಳು ಏನಾರ ಅವನ ಮುಂದೆ ಸುಳ್ಳು ಏನಾರ ಅವನಿಗೆ ನವ ಹೇಳಿ ಈ ಗುಂಡಿನ ಮನಸ್ಸು ಕೆಡಿಸ್ಬೇಕು. ಅಲ್ಲಲೇ ಗುಂಡಿ, ಆ ಗುಂಡನದನಲ್ಲ ಮನಿ ಏನು ಮಾಡೋಣ ಗೊತ್ತಾದ ಏನು ನಿನಗೆ? ನಿಮ್ಮ ಮನಿ ಮಗ್ಗಲ್ಗ ಪಕ್ಕೀರವನ ಮನಿಗೆ ಹೋಗಿ ಹಾಸ್ಕಿ ಜಗ್ಗ್ಯಾನ ಯವ್ವ ಯವ್ವ ಯವ್ವ, ನಾ ಹೆಂಗ್ ಮಾಡ್ಲಿ ಈಗ? ಆ ಗುಂಡ ಸುಮ್ನೆ ಬಿಡುತ್ತಾ ಫಕೀರ್ನ? ಅಕ್ಕಿ ಹಂಗೆ ಸುಮ್ ಬಿಡ್ತಾಳಲ್ಲೇ. ಮೊದಲೇ ಹರಕ ಬಾಯಿ ಹನುಮ ಒಂದು
ಹಾಸಿಗೆ ಜಗ್ಗುದು ಇಷ್ಟೇ ತಡ ಲಾಬ್ 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 ಹೊಯ್ಕೊಂಡ್ಕೇಸಿ ಊರಾಗಿನ ಜನರೆಲ್ಲ ಕೂಡಿಸಿ ಅವನು ಸೊಂಟ ಮುರುವಂಗ್ ಬಡ್ಸ್ಯಾಳ ಲೇಕಿ ಸೊಂಟ ಮುರುವಂಗ್ ಬಡ್ಸ್ಯಾಳ. ಮುಂದೇನಾಯ್ತು? ಮುಂದೆ ಏನಾಗ್ತದ ಈ ಊರನ ಹಿರಿಯರು ಪ್ರಮುಖರು ಎಲ್ಲಾರಿಗೆ ಸೇರಿಸಿ ಮಾಗುಂಡ ಪಂಚಾಯತಿ ಕರ್ಕೊಂಡು ಹೋಗಿ ನೋಡ್ತಮ್ಮ ಅವನಿಗೆ ಮಾನಭಂಗ ಮಾಡಿದಿ ಮಾಡಿದ್ರೆ ಯಾಕೆ ಮಾಡಲ್ಲೇಕ ಆಕಿಗೆ ಮನೆಗೆ ಕರ್ಕೊಂಡು ಈಗಿನ ಕೂಡ ಬಾಳೆ ಮಾಡದ್ಕಿಸಿ ಮನೆಗೆ ಕಳ್ಸ್ಯಾಳ ಮನೆಗೆ ಕಳ್ಸ್ಯಾರ. ಅಲ್ಲ ಅಷ್ಟು ಕೆಟ್ಟವದನ ಗುಂಡ? ಕೆಟ್ಟ ಅಷ್ಟೇ ಅಲ್ಲೇ ಗುಂಡಿ ಅವನು ಭಾಳ ನೀಚದಾನ. ಯಾಕಂದ್ರೆ 15 ದಿನಕ್ಕೊಮ್ಮ ತಿಂಗಳಿಗೆ ಒಂದು ದಿನಕ್ಕೊಂದು ಇಂಥ ಕೇಸು ಭಾಳವ ನಂಬಕ್ ಹೋಗ್ಬೇಡ ಅವನಿಗೆ. ಅಲ್ಲ ಇಲ್ಲದ ಸಲದ ಅಪರಾಧ ಹೊರಿಸಿ ಈ ಗುಂಡಿನ ಹೊಡ್ಕೋಬೇಕಂತ ಮಾಡ್ಯಾನ್ರಿ ಈ ಮಗ. ಮಾಡ್ತಿಂತರಿ ಅಲ್ಲ ಅಂದಾಗ ನನಗ ಬಂಗಾರ ತರ ತರ್ತೀನಂದಿ ತಂದಿಲ್ಲ? ಮಾಡಿಸ್ಕೊಂಡು ಬಂದಿನ ಚಿನ್ನ ಎಲ್ಲೈತಿ? ಇನ್ನಾಯಿಕ್ ಕೊಳ್ಳ ಹಾಕೊಂಡೆ ಬಂದಿ ಒಳಗಿಂದ. ಏನ ಮಾತಾಡ್ತೀರ ಮೊದಲು ಕೊಡು. ಕೊಳ್ಳಾಗ ಹಾಕೊಂಡೆ ಬಂದಿದ್ದೆ ನಮ್ಮ ಮತ್ತೆ ತಿಳಿದು ಕುಡ್ಬೇಕು. 2 ಸಲ ಕೊಡ್ತಾರೆ ಏನು ಬಾ ಚಂದ ಐತಿ ಬಿಡು ನಿನ್ ಸರ. ಅಂದಂಗ ಇದೇ ಖುಷಿಯಾಗ ಒಂದು ಪ್ರೇಮದ ಪಿಕ್ಚರ್ ಗೀತ್ ಹೋಗಿಯಲ್ಲ ಒಂದು. ಯಾರು ನೀನು?
ಲೇ ಮಾಗುಂಡ, ಮರ್ಯಾದೆಯಿಂದ ಇವಳನ್ನು ಬಿಟ್ಟು ಕೊಟ್ಟು ಹೋದ್ರೆ ಸರಿ, ಇರದಿದ್ದರೇನು ನಿನ್ನನ್ನು ಸೂಟ್ ಮಾಡಿ ಬೀಸಾಗುತ್ತದೆ. ಯಪ್ಪ ತಂದೆ, ಈ ಕರಿ ಡ್ರೆಸ್ ಮಾನವನ ನನಗೆ ಸುಮ್ಮನೆ ಬಿಟ್ಬಿಡುವಪ್ಪ. ಲೇ ಎಣ್ಣೆ, ಆ ಬಂಗಾರದ ಸರವನ್ನು ಕೊಟ್ರೆ ಸರಿ, ಇರದಿದ್ದರೆ ನಿನ್ನನ್ನು ಸೂಟ್ ಮಾಡ್ಬೇಕಾಗುತ್ತದೆ. ಇಲ್ಲದಿದ್ದರೆ ಏನು ಮಾಡುವೆ? ಇಲ್ಲದಿದ್ದರೆ ನಿನ್ನನ್ನು ರೇಪ್ ಮಾಡಿ ಮಾಡಲ್ ಮಾಡಿಬಿಡ್ಬೇಕಾಗುತ್ತದೆ. ಅಯ್ಯೋ, ಹಾಗೆಲ್ಲ ಮಾಡಬೇಡ್ರಿ, ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ಹಾ, ಬೇಗ ಕೊಡು. ಗುಂಡಿ, ಮುಗೀತು ನಿನ್ನ ಆಯುಷ್ಯ. ಅಯ್ಯೋ, ನಿಮ್ಮ ಕೈ ಮುಗಿತೀನ್ರಿ, ಹಂಗ್ಯಾಕ್ ಮಾಡತ್ತೀರಿ? ನೀವು ಬೇಡಿದೆಲ್ಲ ಕೊಟ್ಟಿದ್ದೀನಲ್ಲ, ದಯವಿಟ್ಟು ನನ್ನನ್ನು ಕೊಲ್ಲಬೇಡ್ರಿ. ಲೇ ಗುಂಡಿ, ಆ ನಿನ್ನ ಮಾಗುಂಡ ಅಷ್ಟು ಸೂರ ಇಷ್ಟು ಸೂರ ಅಂತ ಹೇಳಿದ್ದ. ಇದು ನಕಲಿ ಬಂದು ಪಿಸ್ತೂಲ್ದಿಂದ ಓಡೋದ ಆ ನಿನ್ನ ಮಾಗುಂಡ. ಅಂದ್ರ ನೀ ನಾ ಗುಂಡ ಅಂತ. ಅಯ್ಯೋ ಗುಂಡ ನೀನ ಅಂದಂಗ ಈ ವೇಷ ಹಾಕೊಂಡು ಬಂದ ನನ್ನನ್ನ ಯಾಮರ್ಸಿಟ್ಟಿಲ್ಲೋ ಮಾರಯ್ಯ. ಆಯ್ತು, ಹೋಗಿ ಒಂದು ಇನ್ನು ಚಂದ್ರದಾರ